ನೆಕ್ಸ್ಟ್ ರಿವರ್ ಈಸ್ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್, ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ನದಿಗಳು. ನೆಕ್ಸ್ಟ್ ಬನ್ನಿ ಇಲ್ಲಿ, ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್. ಕರ್ನಾಟಕದ 3ನೇ ಅತ್ಯಂತ ದೊಡ್ಡ ನದಿ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತಹ ನದಿಗಳು ಅಥವಾ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳಿ ಕರಿತೀವಿ. ಇದನ್ನ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರೆಯಲಾಗುತ್ತೆ. ಇದನ್ನ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತಹ ನದಿಗಳು ಯಾವುದಿದೆ ಇದರಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತಹ ನದಿಗಳು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳಿ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುತ್ತೆ. ನಮ್ಮ ರಾಜ್ಯದ ಬಹುತೇಕವಾದಂತ ಎಲ್ಲಾ ನದಿಗಳು ಹುಟ್ಟೋದು ನಮ್ಮಲ್ಲಿ ವೆಸ್ಟರ್ನ್ ಘಾಟಲ್ಲೇ ಹುಟ್ಟುತ್ತೆ. ವೆಸ್ಟರ್ನ್ ಘಾಟಲ್ಲೇ ಹುಟ್ಟುವಂತ ನದಿಗಳು ನಮ್ಮಲ್ಲಿ ಜಾಸ್ತಿ ಇರೋದು. ಎಕ್ಸಾಂಪಲ್ ಗೋದಾವರಿ ರಿವರ್, ಗೋದಾವರಿ ನದಿ ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುತ್ತೆ. ಕೃಷ್ಣಾ ನದಿ ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುತ್ತೆ. ಕಾವೇರಿ ನದಿ ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುತ್ತೆ. ಕಾಳಿ ನದಿ ಹುಟ್ಟುತ್ತೆ, ಕಾಳಿ ರಿವರ್. ಶರಾವತಿ, ನೇತ್ರಾವತಿ ಎಲ್ಲಾ ನದಿಗಳು ನಮ್ಮಲ್ಲಿ ಹುಟ್ಟದೆ ವೆಸ್ಟರ್ನ್ ಘಾಟಲ್ಲೇ, ಪಶ್ಚಿಮ ಘಟ್ಟಗಳಲ್ಲೇ ಹುಡ್ತವೆ ಎಲ್ಲಾ ನದಿಗಳು. ಓಕೆ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅದರಲ್ಲೂ ಪಶ್ಚಿಮಾಭಿಮುಖವಾಗಿ ವೆಸ್ಟರ್ನ್ ಘಾಟಲ್ಲೇ ಹುಟ್ಟಿ ವೆಸ್ಟರ್ನ್ ಫ್ಲೋಯಿಂಗ್ಸ್ ಅಲ್ಲಿ ಫ್ಲೋ ಆಗ್ತಾ ಇರುವಂತ ರಿವರ್ಸ್. ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ನದಿಗಳು ಅಂತ ಕೇಳಿದ್ರೆ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ವೆಸ್ಟರ್ನ್ ಫ್ಲೋಯಿಂಗ್ಸ್ ಅಲ್ಲಿ ಹುಟ್ಟಿ ವೆಸ್ಟರ್ನ್ ಫ್ಲೋಯಿಂಗ್ಸ್ ಅಲ್ಲಿ ಮೂಲಕವಾಗಿ ಅರೇಬಿಯನ್ ಸಿ ಅಲ್ಲಿ ಹೋಗಿ ಫ್ಲೋ ಆಗ್ತಾ ಇರುವಂತಾರೆ, ಅರಬ್ಬಿ ಸಮುದ್ರದಲ್ಲಿ ಹೋಗಿ ಸಂಧಿಸುವಂತ ಅಥವಾ ಸೇರುವಂತ ನದಿಗಳು ಅಂತೇಳಿ ಕರೆಯಲಾಗ್ತದೆ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ನದಿಗಳನ್ನ. ಈ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ನದಿಗಳು ಯಾವ ನದಿ ವ್ಯವಸ್ಥೆಗೆ ಉದಾಹರಣೆ ಆಗುತ್ತೆ ಅಂತ ಕೇಳಿದ್ರೆ ಸಮಾನಾಂತರ ನದಿ ವ್ಯವಸ್ಥೆಗಳು ಅಂತ ಹೇಳಿ ಕರಿತೀವಿ. ಇದನ್ನ ಸಮಾನಾಂತರವಾದಂತ ನದಿ ವ್ಯವಸ್ಥೆಗಳು ಅಂತ ಹೇಳಿ ಕರಿತೀವಿ. ಇದನ್ನ ಪ್ಯಾರಲ್ ರಿವರ್ ಸಿಸ್ಟಮ್ಸ್ ಗಳಿಗೆ ಎಕ್ಸಾಂಪಲ್ ಆಗುತ್ತೆ. ಸಮಾನಾಂತರವಾಗಿ ಹರಿಯುವಂತ ನದಿಗಳಿಗೆ ಉದಾಹರಣೆ ಆಗುತ್ತೆ ನಮ್ಮಲ್ಲಿ. ಓಕೆ, ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ನದಿಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಯಾವ್ದಾವ್ದು ಇದಾವೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ ಕಾಳಿ, ಗಂಗಾವಳಿ, ಶರಾವತಿ, ಅಘನಾಶಿನಿ, ನೇತ್ರಾವತಿ, ಓಕೆ, ವರಾಹಿ, ಹಾಲಾಡಿ, ಚಕ್ರ, ಸೀತಾ, ಸ್ವರ್ಣ, ಕೊಲ್ಲೂರು, ಗುರುಪುರ. ಈ ಎಲ್ಲಾ ರಿವರ್ಸ್ ಏನಿದೆ ಕರ್ನಾಟಕದಲ್ಲಿ ವೆಸ್ಟರ್ನ್ ಫ್ಲೋಯಿಂಗ್ಸ್ ಅಲ್ಲಿ ಫ್ಲೋ ಆಗ್ತಾ ಇರುವಂತ ರಿವರ್ಸ್. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮ ಘಟ್ಟಗಳ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಆ ಜಿಲ್ಲೆಗಳ ಮೂಲಕವಾಗಿ ಹುಟ್ಟಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕವಾಗಿ ಹರಿದು ಬಂಗಾಳ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿಗಳನ್ನ ಸಮಾನಾಂತರವಾದಂತ ನದಿಗಳು ಅಂತಲೇ ಕರೆಯಲಾಗ್ತದೆ. ಸಮಾನಾಂತರವಾಗಿ ಹರಿಯುವಂತ ನದಿಗಳು ಅಂತೇಳಿ ಕರಿತೀವಿ. ಈ ಸಮಾನಾಂತರವಾಗಿ ಹರಿಯುವಂತ ನದಿಗಳಲ್ಲೇ ಇರುವಂತದ್ದು ನಾರ್ತ್ ಅಲ್ಲಿ ಕಾಳಿ ನದಿಯಿಂದ ಸ್ಟಾರ್ಟ್ ಆಗಿ ಸೌತ್ ಅಲ್ಲಿ ಬಂದ್ರೆ ನಿಮ್ಗೆ ನೇತ್ರಾವತಿ ನದಿಯ ಉಪನದಿ ಆದಂತ ಗುರುಪುರ ನದಿವರೆಗೂ ಕೂಡ ನಮ್ಮಲ್ಲಿ ಬರ್ತಾ ಇರುವಂತ ರಿವರ್ಸ್ ಏನಿದೆ ಇವುಗಳನ್ನ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳಿ ಕರಿತೀವಿ. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳಿ ಕರೆಯಲಾಗ್ತದೆ. ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ನದಿಗಳು ಅಂತ ಹೇಳಿ ಕರಿತೀವಿ. ಈ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ಓಕೆ, ಕಾಳಿ ರಿವರ್ ಇಂದ ಸ್ಟಾರ್ಟ್ ಆಗುತ್ತೆ. ಕಾಳಿ ರಿವರ್ ನಾರ್ತ್ ಅಲ್ಲಿ ಕಾಳಿ ರಿವರ್ ಬಂದ್ರೆ ನೇತ್ರಾವತಿ ಇದರ ಸೌತ್ ಅಲ್ಲಿ ಬರ್ತದೆ, ಸೌತ್ ಅಲ್ಲಿ ಬರ್ತಾ ಇರುವಂತದ್ದು. ಓಕೆ, ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ ಇಸ್ ದೇ, ಕಾಳಿ ರಿವರ್ ಇಸ್ ಓಕೆ ನಾರ್ತ್ ಮೋಸ್ಟ್ ನಾರ್ತ್ ಪಾಯಿಂಟ್ ಅಲ್ಲಿ ಬಂದ್ರೆ ನೇತ್ರಾವತಿ ರಿವರ್ ಇಸ್ ದೇ ಸದರನ್ ಮೋಸ್ಟ್ ಪಾಯಿಂಟ್ ಅಲ್ಲಿ ಇದು ಬರ್ತಾ ಇರುವಂತದ್ದು. ಕರ್ನಾಟಕ ರಾಜ್ಯದ ಉತ್ತರದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಲ್ಲಿ ಉತ್ತರದಲ್ಲಿ ಫಸ್ಟ್ ಕಾಳಿ ನದಿ ಬಂದ್ರೆ ದಕ್ಷಿಣದಲ್ಲಿ ನಿಮ್ಗೆ ಸಿಗುತ್ತೆ ನೇತ್ರಾವತಿ ನದಿ. ದಕ್ಷಿಣದಲ್ಲಿ ಸಿಗುತ್ತೆ ನೇತ್ರಾವತಿ ನದಿ ಅಂತಲೇ ಕರೆಯಲಾಗ್ತದೆ. ನೆಕ್ಸ್ಟ್ ಈ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಏನಿದೆ ಕರ್ನಾಟಕದಲ್ಲಿ ಕಂಡು ಬರ್ತಾ ಇರುವಂತಹ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಈ ನದಿಗಳು ಅತ್ಯಂತ ಪ್ರಮುಖವಾಗಿ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಕರಾವಳಿ ಜಿಲ್ಲೆಗಳ ಮೂಲಕವಾಗಿ ಹರಿತವೆ. ಕರಾವಳಿ ಜಿಲ್ಲೆಗಳ ಮೂಲಕವಾಗಿ ಕ್ರಮಿಸ್ತಾ ಇರುವಂತಹ ನದಿಗಳು ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಡಿಸ್ಟ್ರಿಕ್ಟ್, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ 3 ಜಿಲ್ಲೆ ಮೂಲಕವಾಗಿ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತವೆ. ಅರೇಬಿಯನ್ ಸೀಲಿ ಹೋಗಿ ಎಂಡ್ ಆಗ್ತಾ ಇರುವಂತ ರಿವರ್ಸ್ ಅಂತ ಹೇಳಿ ಕರಿತೀವಿ. ಇದನ್ನ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅನ್ನ ಬಂದ್ರೆ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳಿ ಕರಿತೀವಿ. ಈ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅನ್ನ ವಾಟರ್ ಕ್ಯಾಚ್ಮೆಂಟ್ ಏರಿಯಾಸ್, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳ ಜಲನಯನ ಪ್ರದೇಶ. ಬೆಳಗಾವಿ ಡಿಸ್ಟ್ರಿಕ್ಟ್ ನಾರ್ತ್ ಅಲ್ಲಿ ಬೆಳಗಾವಿ, ಧಾರವಾಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಓಕೆ, ಈ ವೆಸ್ಟರ್ನ್ ಘಾಟ್ ಅಲ್ಲಿ ಬರ್ತಾ ಇರುವಂತ ಡಿಸ್ಟ್ರಿಕ್ಟ್ಸ್ ಏನಿದೆ ಅವು ಸಂಪೂರ್ಣವಾಗಿ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ನ ವಾಟರ್ ಕ್ಯಾಚ್ಮೆಂಟ್ ಏರಿಯಾಸ್ ಆಗಿರ್ತವೆ.
ಒಟ್ಟು ಇದರ ಜಲನಯನ ಪ್ರದೇಶಗಳಾಗಿರ್ತವೆ ನಮ್ಮಲ್ಲಿ. ಪಶ್ಚಿಮಾಭಿಮುಖ ಹರಿಯುವಂತ ನದಿಗಳಲ್ಲಿ ಮಹದಾಯಿ ನದಿ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟುತ್ತೆ, ಮಹದಾಯಿ ನದಿ. ಬೇಡ್ತಿ ನದಿ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟುತ್ತೆ, ಶರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಶರಾವತಿ ರಿವರ್ ಬಂದ್ರೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಮೂಲಕವಾಗಿ ಹುಟ್ಟುತ್ತೆ. ನೇತ್ರಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟುತ್ತೆ, ನೇತ್ರಾವತಿ ನದಿ. ಬರಪೊಳೆ ನದಿ ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತೆ, ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಆ ಜಿಲ್ಲೆಗಳ ಮೂಲಕವಾಗಿ ಹುಟ್ಟಿ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೂಲಕವಾಗಿ ಹರಿದು ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿಗಳನ್ನ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಇದನ್ನ ಬಂದ್ರೆ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂತಾನು ಕೂಡ ಇದನ್ನ ಕರಿತೀವಿ ಈ ನದಿಗಳನ್ನ. ನೆಕ್ಸ್ಟ್, ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು, ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಅಥವಾ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳಲ್ಲಿ 2,400 TMC ಅಷ್ಟು ನೀರು ಇವತ್ತು ನಮ್ಮಲ್ಲಿ ಸಮುದ್ರದ ಪಾಲಾಗ್ತಾ ಇರುವಂತದ್ದು. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳ ಒಟ್ಟು ನೀರಿನ ಪ್ರಮಾಣ ಎಷ್ಟಿದೆ ಅಂತ ಕೇಳಿದ್ರೆ 2,400 TMC, 2,004 TMC ಅಷ್ಟು ನೀರನ್ನ ಇವು ಕೇವಲ ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲೇ ಇದು ಪಡ್ಕೋತದೆ. ಸೌತ್ ವೆಸ್ಟರ್ನ್ ಮಾನ್ಸೂನ್ಸ್ ಗಳಲ್ಲೇ ನಮ್ಮಲ್ಲಿ ಅತಿ ಹೆಚ್ಚು ನೀರನ್ನ ಪಡ್ಕೋತಾ ಇರುವಂತ ಒಂದು ನದಿಗಳಾಗಿರ್ತವೆ ಇದು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್. ಹಾಗಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಮಳೆಗಾಲದಲ್ಲಿ ಅತ್ಯಂತ ವೇಗವಾಗಿ ಮತ್ತೆ ರಭಸವಾಗಿ ಹರಿತವೆ. ಅನೇಕ ಜಲಪಾತಗಳನ್ನ ಇದು ನಿರ್ಮಾಣವನ್ನ ಮಾಡ್ಕೋತವೆ. ಹಾಗಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಜಲವಿದ್ಯುತ್ ಉತ್ಪಾದನೆಗೆ, ಹೈಡ್ರೋ ಎಲೆಕ್ಟ್ರಿಕಲ್ ಪ್ರೊಡಕ್ಷನ್ಗೆ ಇದು ಸೂಕ್ತವಾಗಿರುವಂತ ಒಂದು ನದಿಗಳು ಅಂತ ನಾವು ಇದನ್ನ ಕರಿತೀವಿ. ಜಲವಿದ್ಯುತ್ ಉತ್ಪಾದನೆಗೆ ಸೂಕ್ತವಾಗಿರುವಂತ ನದಿಗಳಾಗಿವೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ವೇಗ ಜಾಸ್ತಿ, ಫಾಸ್ಟ್ ಫ್ಲೋಯಿಂಗ್ ರಿವರ್ಸ್. ಇದು ಫಾಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತೇಳಿ ಕರಿತೀವಿ. ಅತ್ಯಂತ ವೇಗವಾಗಿ ಹರಿಯುವಂತ ನದಿಗಳಿವು. ಅನೇಕ ವಾಟರ್ ಫಾಲ್ಸ್ ಅನ್ನ ಇದು ಕ್ರಿಯೇಟ್ ಅನ್ನ ಮಾಡ್ಕೊಂಡಿದೆ, ಅನೇಕ ಜಲಪಾತಗಳನ್ನ ಇದು ಕ್ರಿಯೇಟ್ ಮಾಡ್ಕೊಂಡಿದೆ. ನಮ್ಮಲ್ಲಿ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅನೇಕ ಜಲಪಾತಗಳನ್ನ ಕ್ರಿಯೇಟ್ ಅನ್ನ ಮಾಡ್ಕೊಂಡಿದೆ. ಈ ಜಲಪಾತಗಳಿಂದಾಗಿ ಇದರಲ್ಲಿ ಹೈಡ್ರೋ ಎಲೆಕ್ಟ್ರಿಕಲ್ ನಮ್ಮಲ್ಲಿ ಪ್ರೊಡ್ಯೂಸ್ ಅನ್ನ ಮಾಡ್ತಾ ಇದ್ವಿ. ಜಲವಿದ್ಯುತ್ ಉತ್ಪಾದನೆ ಮಾಡಲಾಗ್ತದೆ ಈ ನದಿಗಳಲ್ಲಿ. ಹಾಗಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಕರ್ನಾಟಕದಲ್ಲಿ ಜಲವಿದ್ಯುತ್ತಿಗೆ ಅತ್ಯಂತ ಅನುಕೂಲ ಆಗಿರುವಂತ ಒಂದು ನದಿಗಳು ಅಂತಾನು ಕೂಡ ಇದನ್ನ ಕರಿಬಹುದು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅನ್ನ ಬಂದ್ರೆ. ಈ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಗೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಇಲ್ಲಿ ಜಾರಿಗೆ ತಂದಿದೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಲ್ಲೊಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾ ಇದೆ. ಪಶ್ಚಿಮ ವಾಹಿನಿ ಯೋಜನೆ ಅಂತೇಳಿ ಕರಿತೀವಿ ಇದನ್ನು. ಪಶ್ಚಿಮ ವಾಹಿನಿ ಯೋಜನೆ ಅಂತೆಲ್ಲ ಕರೆಯಲಾಗುತ್ತೆ ಇದನ್ನ. ಏನಿದೆ ಇದು ಪಶ್ಚಿಮ ವಾಹಿನಿ ಯೋಜನೆ ಅಂತೇಳಿ ಕರಿತೀವಿ. ಪಶ್ಚಿಮ ವಾಹಿನಿ ಯೋಜನೆ ಕರಾವಳಿ ಜಿಲ್ಲೆಗಳಲ್ಲಿ, ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳ ಹರಿವನ್ನ ರಕ್ಷಿಸಲು ಮತ್ತೆ ಅವುಗಳ ನೀರನ್ನ ಇಲ್ಲಿ ಸಂಗ್ರಹಿಸಲು ಪಶ್ಚಿಮ ವಾಹಿನಿ ಯೋಜನೆ ಅಥವಾ ಕಿಂಡಿ ಅಣೆಕಟ್ಟುಗಳನ್ನ ನಾವಿಲ್ಲಿ ತರ್ತಾ ಇರುವಂತ ಕಿಂಡಿ ಡ್ಯಾಮ್ಸ್ ಗಳನ್ನ ಇಲ್ಲಿ ಲಾಂಛನ ಮಾಡ್ತಾ ಇದ್ವಿ. ಏನಿದೆ ಇದು ಪ್ರಾಜೆಕ್ಟ್ ಅಂತ ಕೇಳಿದ್ರೆ, ನಮ್ಮಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಜೂನ್ ಮಂತ್ ಇಂದ ಸೆಪ್ಟೆಂಬರ್ ಮಂತ್ ವರೆಗೂ ಕೂಡ ಈ ನದಿಗಳಲ್ಲಿ ನಮ್ಮಲ್ಲಿ ನೀರು ಜಾಸ್ತಿ ಇರ್ತದೆ. ಜೂನ್ ಮಂತ್ ಇಂದ ಸೆಪ್ಟೆಂಬರ್ ಈ 4 ತಿಂಗಳು ಈ ನದಿಗಳು ಅತ್ಯಂತ ವೇಗವಾಗಿ ಹರಿತವೆ. ಅನೇಕ ಜಲಪಾತನ ಕ್ರಿಯೇಟ್ ಮಾಡ್ಕೋತವೆ. ಜಲವಿದ್ಯುತ್ ಉತ್ಪಾದನೆಯನ್ನು ಕೂಡ ಇಲ್ಲಿ ಮಾಡ್ತವೆ ಈ ನದಿಗಳು. ಬೇಸಿಗೆ ಅವಧಿಯಲ್ಲಿ ಬಂದ್ರೆ ಈ ಜನವರಿಯಿಂದ ಸ್ಟಾರ್ಟ್ ಆಗಿ ನಮ್ಮಲ್ಲಿ ಮೇ ಮಂತ್ ಎಂಡ್ವರೆಗೂ ಕೂಡ ಬಂದ್ರೆ, ಈ ಬೇಸಿಗೆ ಅವಧಿಯ ಸಂದರ್ಭದಲ್ಲಿ ಬಂದ್ರೆ ಈ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆಗುತ್ತೆ. ಆ ನದಿ ಹರಿತಾ ಇರುವಂತ ಭಾಗದಲ್ಲಿ ಬರ್ತಾ ಇರುವಂತ ಜಿಲ್ಲೆಗಳು ಏನಿದಾವೆ, ಈ ಕರಾವಳಿ ಮತ್ತೆ ಪಶ್ಚಿಮ ಘಟ್ಟಗಳಿಗೆ ಚಾಚ್ಕೊಂಡಿರುವಂತ ಬೆಳಗಾವಿ ಜಿಲ್ಲೆಯಿಂದ ಕೊಡಗು ಜಿಲ್ಲೆಯವರೆಗೆ ಬರ್ತಾ ಇರುವಂತ ಜಿಲ್ಲೆಗಳು ಏನ್ ಬರ್ತಾವೆ ನಮ್ಮಲ್ಲಿ ನಾರ್ತ್ ಇಂದ ಸೌತ್ ಸೀಕ್ವೆನ್ಸ್ ಅಲ್ಲಿ ಬರ್ತಾ ಇರುವಂತ ಡಿಸ್ಟ್ರಿಕ್ಟ್ಸ್, ಈ ಜಿಲ್ಲೆಗಳಲ್ಲಿ ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಬೇಸಿಗೆ ಅವಧಿ ಬಂದ್ರೆ ಇಲ್ಲಿ ನೀರಿನ ಪ್ರಮಾಣ ಅತ್ಯಂತ ಇಲ್ಲಿ ಕಡಿಮೆ ಆಗುತ್ತೆ ಆ ಭಾಗದ ಜನರಿಗೆ. ಅದಕ್ಕೋಸ್ಕರವಾಗಿ ಆ ಭಾಗದಲ್ಲಿ ಇರುವಂತ ಪ್ರಾಣಿ ಪಕ್ಷಿಗಳಿಗೆ, ಜೀವ ವೈವಿಧ್ಯತೆಗಳಿಗೆ, ಅಲ್ಲಿರುವಂತ ನ್ಯಾಷನಲ್ ಪಾರ್ಕ್ಗಳಿಗೆ, ಬಯೋಡೈವರ್ಸಿಟಿಗಳಿಗೆ, ನೆಕ್ಸ್ಟ್ ಆ ಭಾಗದಲ್ಲಿ ವಾಸ ಮಾಡ್ತಾ ಇರುವಂತ ಜನರಿಗೆ ಒಂದಿಷ್ಟು ನೀರಾವರಿಯನ್ನ ಒದಗಿಸಿಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂತ ಒಂದು ಪ್ರಾಜೆಕ್ಟ್ ಅನ್ನ ನಾವಿಲ್ಲಿ ಕರಿತೀವಿ ಪಶ್ಚಿಮ ವಾಹಿನಿ ಯೋಜನೆ ಅಂತಲೇ ಕರೆಯಲಾಗ್ತದೆ. ಈ ಪಶ್ಚಿಮ ವಾಹಿನಿ ಯೋಜನೆ ಅಡಿಯಲ್ಲಿ ಈ ನದಿಗಳಿಗೆ ಸಣ್ಣ ಸಣ್ಣ ಮೈಕ್ರೋ ಲೆವೆಲ್ ಡ್ಯಾಮ್ಸ್ ಗಳನ್ನ ಇಲ್ಲಿ ಕಟ್ಟುವಂಥದ್ದು. ಸಣ್ಣ ನದಿಗಳಿಗೆ
ಸಣ್ಣ ಸಣ್ಣ ಅಣೆಕಟ್ಟುಗಳನ್ನ ಕಟ್ಟುವಂಥದ್ದು. ಓಕೆ, ಹಳ್ಳಿಗಳಿಗೆ ಒಂದೊಂದು ಸಣ್ಣ ಸಣ್ಣ ಒಂದು ಕಿಂಡಿ ರೀತಿಯಂತ ಅಣೆಕಟ್ಟುಗಳನ್ನ ಕಟ್ಟಿ ಬೇಸಿಗೆ ಅವಧಿಯಲ್ಲಿ ಭಾಗದ ಜನರಿಗೆ ನೀರಾವರಿಯನ್ನ ಕಲ್ಪಿಸ್ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರಗೆ ತಂದಿರದೆ ಪಶ್ಚಿಮ ವಾಹಿನಿ ಯೋಜನೆ ಅಂತಾನೆ ಕರೆಯಲಾಗ್ತದೆ. ಓಕೆ, ಈ ಸ್ಕೀಮ್ ಅಡಿಯಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ 374 crore rupees ಅಷ್ಟು ಅಮೌಂಟ್ ಅನ್ನ ಇಲ್ಲಿ ಮೀಸಲಿಡ್ತಾ ಇರುವಂತದ್ದು. 374 ಕೋಟಿ 374 crore ಅಷ್ಟು ಅಮೌಂಟ್ ಅನ್ನ ಇಲ್ಲಿ ಮೀಸಲನ್ನ ಇಡ್ತಾ ಇದೆ. ಓಕೆ, ಈ ಪ್ರಾಜೆಕ್ಟ್ ಅಡಿಯಲ್ಲಿ ಟೋಟಲ್ 54 ಕಾಮಗಾರಿಗಳನ್ನ ಇಲ್ಲಿ ತರ್ತಾ 54 ಕಿಂಡಿ ಅಣೆಕಟ್ಟುಗಳನ್ನ ಇಲ್ಲಿ ನಿರ್ಮಾಣ ಮಾಡ್ಬೇಕನ್ನೋ ಉದ್ದೇಶವನ್ನ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಹೊಂದಿರುವಂತದ್ದು. 2023-24 2023-24 ಎಕನಾಮಿಕಲ್ ಇಯರ್ ನಲ್ಲಿ ಬಂದ್ರೆ, ಆರ್ಥಿಕ ವರ್ಷದಲ್ಲಿ ಬಂದ್ರೆ 290 ಕೋಟಿ ಅನುದಾನವನ್ನ ಈ ಯೋಜನೆ ಅಡಿಯಲ್ಲಿ ಮೀಸಲಿಡಲಾಗಿದೆ. ಈ ಯೋಜನೆಗೆ ಆಲ್ರೆಡಿ ಖರ್ಚನ್ನ ಮಾಡಿದ್ದಾರೆ. ಖರ್ಚನ್ನ ಮಾಡಿ ಯೋಜನೆಯಲ್ಲಿ 54 ಕಿಂಡಿ ಡ್ಯಾಮ್ಗಳನ್ನ ಕಟ್ಟಬೇಕನ್ನೋದು ಕರ್ನಾಟಕ ರಾಜ್ಯ ಸರ್ಕಾರದ ಇಲ್ಲಿ ಉದ್ದೇಶವಾಗಿರುವಂಥದ್ದು. ಓಕೆ, ಅದಕ್ಕೋಸ್ಕರ ತಂದಿರುವಂಥದ್ದೇ ಪಶ್ಚಿಮ ವಾಹಿನಿ ಯೋಜನೆ ಅಂತೇಳಿ ಕರೆಯಲಾಗ್ತದೆ. ಪಶ್ಚಿಮ ವಾಹಿನಿ ಯೋಜನೆ ಏನಿದೆ ಇದರ ಮುಖ್ಯ ಉದ್ದೇಶ ಅಂತ ಕೇಳಿದ್ರೆ, ಓಕೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳ ನೀರನ್ನ ಸಂರಕ್ಷಿಸಲು ಕಿಂಡಿ ಅಣೆಕಟ್ಟುಗಳನ್ನ ಕಟ್ಟುವಂತ ಉದ್ದೇಶಕ್ಕೋಸ್ಕರವಾಗಿ ತಂದಿರುವಂತ ಒಂದು ಯೋಜನೆಯನ್ನೇ ಪಶ್ಚಿಮ ವಾಹಿನಿ ಯೋಜನೆ ಅಂತಾನೆ ಕರೆಯಲಾಗ್ತದೆ. ಪಶ್ಚಿಮ ವಾಹಿನಿ ಯೋಜನೆ ಅಂತಾನೆ ಕರಿತೀವಿ ಇದನ್ನ ಬಂದ್ರೆ. ನೆಕ್ಸ್ಟ್, ಈ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ನದಿಗಳಲ್ಲಿ ದ ಫಸ್ಟ್ ಒನ್ ಬನ್ನಿ ಮಹದಾಯಿ ರಿವರ್. ಮಹದಾಯಿ ನದಿ ಅಂತೇಳಿ ಕರಿತೀವಿ ನಾವು. ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ನದಿಗಳಲ್ಲಿ ದ ಫಸ್ಟ್ ಒನ್ ಬರ್ತದೆ ಮಹದಾಯಿ ನದಿ. ಮಹದಾಯಿ ನದಿ ಅಂತೇಳಿ ಕರಿತೀವಿ. ಈ ಮಹದಾಯಿ ನದಿ ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟಗಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಡ ಎನ್ನುವಂತ ಒಂದು ಹಳ್ಳಿಯಲ್ಲಿ ಹುಟ್ಟುತ್ತೆ. ಮಹದಾಯಿ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ರೆ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಡ ಎನ್ನುವಂತ ಒಂದು ಪ್ಲೇಸ್ ಅಲ್ಲಿ ಹುಟ್ಟುತ್ತಾ ಇರುವಂತ ನದಿ ಅಂತೇಳಿ ಕರಿತೀವಿ. ಇದನ್ನ ಮಹದಾಯಿ ರಿವರ್ ಅನ್ನ ಬಂದ್ರೆ ಮಹದಾಯಿ ನದಿಯನ್ನ ಕರೆಯಲಾಗ್ತದೆ. ಈ ಮಹದಾಯಿ ನದಿ 2 ರಾಜ್ಯಗಳ ಮೂಲಕವಾಗಿ ಹರಿತದೆ. ಒಂದು ಕರ್ನಾಟಕ, ಮತ್ತೊಂದು ಗೋವಾ. ಓಕೆ, ಕರ್ನಾಟಕ ಮತ್ತೆ ಗೋವಾ ರಾಜ್ಯಗಳ ಮೂಲಕವಾಗಿ ಹರಿದು ಮುಂದೆ ಇದು ಅರೇಬಿಯನ್ ಸಿಯಲ್ಲಿ ಹೋಗಿ ಜಾಯಿನ್ ಆಗುತ್ತೆ. ಅರಬ್ಬಿ ಸಮುದ್ರವನ್ನು ಹೋಗಿ ಸೇರ್ತಾ ಇರುವಂತ ಒಂದು ನದಿ ಅಂತೇಳಿ ಕರೆಯಲಾಗ್ತದೆ. ಇದನ್ನ ಮಹದಾಯಿ ನದಿಯನ್ನ ಬಂದ್ರೆ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಹುಟ್ಟುತ್ತೆ. ಪಶ್ಚಿಮ ಘಟ್ಟಗಳ ಮೂಲಕವಾಗಿ ಹರಿದು ಓಕೆ ಗೋವಾ ರಾಜ್ಯದ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುವಂತ ಒಂದು ನದಿ ಅಂತೇಳಿ ಕರಿತೀವಿ. ಇದನ್ನ ಮಹದಾಯಿ ನದಿಯನ್ನ ಬಂದ್ರೆ ಮಹದಾಯಿ ನದಿಯನ್ನ ಕರೆಯಲಾಗ್ತದೆ. ಈ ಮಹದಾಯಿ ನದಿ ಅಂತೇಳಿ ಇದನ್ನ ಕರ್ನಾಟಕದಲ್ಲಿ ಕರೆದ್ರೆ, ಇದನ್ನ ಗೋವಾದಲ್ಲಿ ನಾವು ಕರಿತೀವಿ. ಗೋವಾದಲ್ಲಿ ಇದನ್ನ ಕರಿತೀವಿ ಮಾಂಡೋವಿ ರಿವರ್ ಅಂತೇಳಿ ಕರೆಯಲಾಗ್ತದೆ. ಇದು ಗೋವಾದಲ್ಲಿ ಬಂದ್ರೆ ಇದನ್ನ ಮಾಂಡೋವಿ ನದಿ ಅಂತೇಳಿ ಕರೆಯಲಾಗ್ತದೆ. ಮಾಂಡೋವಿ ನದಿ, ಮಾಂಡೋವಿ ರಿವರ್ ಅಂತೇಳಿ ಕರಿತೀವಿ. ಇದನ್ನ ಗೋವಾದಲ್ಲಿ ಬಂದ ಈ ನದಿಯನ್ನ ಇಲ್ಲಿ ಕರೆಯಲಾಗ್ತದೆ ಮಾಂಡೋವಿ ರಿವರ್, ಮಾಂಡೋವಿ ನದಿ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಬಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹೋಗಿ ವಾಯುವ್ಯ ದಿಕ್ಕಿನಲ್ಲಿ ಹೋಗಿ ಓಕೆ ಗೋವಾ ರಾಜ್ಯನ ಇದು ಪ್ರವೇಶವನ್ನ ಮಾಡ್ತದೆ. ವಾಯುವ್ಯಾಭಿಮುಖವಾಗಿ ಹರಿದು ಗೋವಾ ರಾಜ್ಯವನ್ನ ಪ್ರವೇಶಿಸುವಂತ ಒಂದು ನದಿ ಅಂತೇಳಿ ಕರಿತೀವಿ. ಇದನ್ನ ಮಹದಾಯಿ ನದಿಯನ್ನ ಬಂದ್ರೆ ಓಕೆ ನಾರ್ತ್ ಸೌತ್ ವೆಸ್ಟ್ ಡೈರೆಕ್ಷನ್ಸ್ ಗಳ ಮೂಲಕವಾಗಿ ಫ್ಲೋ ಆಗಿ ಗೋವಾ ಸ್ಟೇಟ್ ಅನ್ನ ಎಂಟರ್ ಆಗ್ತಾ ಇರುವಂತ ಒಂದು ರಿವರ್ ಅಂತೇಳಿ ಕರಿತೀವಿ. ಮಹದಾಯಿ ನದಿಯನ್ನ ಬಂದ್ರೆ ಮಹದಾಯಿ ರಿವರ್ ಅನ್ನ ಕರೆಯಲಾಗ್ತದೆ. ಈ ಮಹದಾಯಿ ನದಿಗೆ 2 ಉಪನದಿಗಳು ಕಂಡು ಬರ್ತವೆ. ಇದಕ್ಕೆ 2 ಮೇಜರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಇದೆ. ಒಂದು ಕಳಸಾ ನಾಳ ಅಂಡ್ ಬಂಡೂರಿ ನಾಳ. ಇದಕ್ಕೆ 2 ಉಪನದಿಗಳು ಬರ್ತವೆ. ಒಂದು ಕಳಸಾ ನಾಳ ಅಂತೇಳಿ ಕರಿತೀವಿ, ಮತ್ತೊಂದನ್ನ ಇಲ್ಲಿ ಬಂಡೂರಿ ನಾಳ ಅಂತಲೇ ಕರೆಯಲಾಗ್ತದೆ. ಮಹದಾಯಿ ನದಿಯ ಉಪನದಿಗಳಾಗಿರ್ತವೆ ಇದು ಕಳಸಾ ನಾಳ, ಮತ್ತೊಂದು ಬಂಡೂರಿ ನಾಳ ಅಂತಲೇ ಕರೆಯಲಾಗ್ತದೆ. ಇದನ್ನ ಕಳಸಾ ನಾಳ ಇಂದ ಬಂಡೂರಿ ನಾಳ ಅಂತೇಳಿ ಕರಿತೀವಿ. ಇದಕ್ಕೆ 2 ಉಪನದಿಗಳಲ್ಲಿ ಬರ್ತವೆ. ನೆಕ್ಸ್ಟ್, ಈ ಕಳಸಾ ನಾಳ ಮತ್ತೆ ಬಂಡೂರಿ ನಾಳ ಎನ್ನುವಂತ 2 ಉಪನದಿಗಳನ್ನ ನೀವು ತರಬೇಕಾಗತ್ತೆ. ಮಲಪ್ರಭಾ ನದಿಗೆ ತಂದು ಇದನ್ನ ಸೇರಿಸ್ಬೇಕು. ಓಕೆ, ಮಲಪ್ರಭಾ ನದಿಗೆ ತಂದು ಸೇರಿಸಿ ಓಕೆ ಅಲ್ಲಿಂದ ಮುಂದಕ್ಕೆ ಇದನ್ನ ಬೆಳಗಾವಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಗದಗ ಜಿಲ್ಲೆಗಳಿಗೆ ನೀರಾವರಿಯನ್ನ ಒದಗಿಸಿಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ತಂದಿರುವಂತ ಒಂದು ಪ್ರಾಜೆಕ್ಟ್ ಯಾವುದು ಅಂತ ಕೇಳಿದ್ರೆ ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್. ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಅನ್ನ ಇದಕ್ಕೆ ನಾವಿಲ್ಲಿ ಲಾಂಚ್ ಅನ್ನ ಮಾಡ್ತಾ ಇರುವಂತದ್ದು. ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಅಂತೆಲ್ಲ ಕರೆಯಲಾಗುತ್ತೆ ಇದನ್ನ, ಕಳಸಾ ಬಂಡೂರಿ ಪ್ರಾಜೆಕ್ಟ್. ಆದರೆ ಈ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಗೋವಾ ಸರ್ಕಾರ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗೋವಾ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ.
ಕಾರಣ ಏನು ಅಂತ ಕೇಳಿದ್ರೆ ಗೋವಾ ರಾಜ್ಯದಲ್ಲಿ ಹರಿತಾ ಇರುವಂತ ಅತ್ಯಂತ ಪ್ರಮುಖ ನದಿ ಅಂತ ಕೇಳಿದ್ರೆ ಮಾಂಡೋವಿ ನದಿ. ಗೋವಾ ರಾಜ್ಯದಲ್ಲಿ ಹರಿತಾ ಇರುವಂತ ಅತ್ಯಂತ ಉದ್ದವಾದಂತ ನದಿ, ಗೋವಾ ರಾಜ್ಯದ ಒಂದು ಜೀವ ನದಿ ಅಂತಾನು ಕರೆಯಲಾಗ್ತದೆ ಇದನ್ನ, ಮಾಂಡೋವಿ ನದಿಯನ್ನ ಬಂದ್ರೆ. ಓಕೆ, ಅದೇ ನದಿ ದಂಡೆ ಮೇಲೆ ಅವರ ಬಹುತೇಕವಾದಂತ ಟೂರಿಸಂ ಪ್ಲೇಸಸ್ಗಳು ಇರುವಂತದ್ದು. ಓಕೆ, ನನಗೆ ನೀರಿನ ಪ್ರಮಾಣ ಕಡಿಮೆ ಇತ್ತು ಅಂತ ಕೇಳಿದ್ರೆ ನನಗೆ ಅಲ್ಲಿಂದ ಇರುವಂತ ಓಕೆ ಟೂರಿಸಂ ಪ್ರವಾಸೋದ್ಯಮಕ್ಕೆ ನನಗಿಂದ ತೊಂದರೆ ಆಗುತ್ತೆ. ಓಕೆ, ನನ್ನ ಬಂದರು ಪ್ರದೇಶಕ್ಕೆ ತೊಂದರೆ ಆಗುತ್ತೆ, ಗೋವಾ ರಾಜ್ಯದ ಜನರಿಗೆ ನೀರಾವರಿ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಗೋವಾ ಸರ್ಕಾರ ಇದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಪ್ರಾಜೆಕ್ಟ್ ಅನ್ನ, ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಅನ್ನಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಎರಡೂ ರಾಜ್ಯಗಳು ಸೇರ್ಕೊಂಡು ಒಂದು ಟ್ರಿಬ್ಯುನಲ್ ನ ಇದಕ್ಕೆ ರಚನೆಯನ್ನ ಮಾಡ್ಬಿಡ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇದಕ್ಕೊಂದು ಟ್ರಿಬ್ಯುನಲ್ ನ ನೇಮಕವನ್ನ ಮಾಡ್ತಾರೆ. ಓಕೆ, ಇದನ್ನೇ ಕರೆಯುವಂಥದ್ದು ಮಹದಾಯಿ ನದಿ ವಿವಾದ ಅಂತೇಳಿ ಕರಿತೀವಿ. ಮಹದಾಯಿ ನದಿ ವಿವಾದ ಅಂತೇಳಿ ಕರಿತೀವಿ ಇದಕ್ಕೆ. ಓಕೆ, ಜಸ್ಟಿಸ್ ಪಾಂಚಾಲ್ ಕಮಿಷನ್ ಇದಕ್ಕೆ ನೇಮಕವನ್ನ ಮಾಡಲಾಗ್ತದೆ. ನ್ಯಾಯಮೂರ್ತಿ ಜಸ್ಟಿಸ್ ಪಾಂಚಾಲ್ ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಧೀಕರಣ, ಒಂದು ಟ್ರಿಬ್ಯುನಲ್ ನ ಇಲ್ಲಿ ನೇಮಕವನ್ನ ಮಾಡಲಾಗ್ತದೆ. ಇದನ್ನೇ ಕರೆಯುವಂಥದ್ದು ಮಹದಾಯಿ ಟ್ರಿಬ್ಯುನಲ್ ಅಂತೇಳಿ ಕರಿತೀವಿ. ಮಹದಾಯಿ ಟ್ರಿಬ್ಯುನಲ್ ನ ನೇಮಕ ಮಾಡಿರುವಂತ ಜಸ್ಟಿಸ್ ಯಾರು ಅಂತ ಕೇಳಿದ್ರೆ ಇಸ್ ಪಾಂಚಾಲ್ ಅವರ ಒಂದು ಕಮಿಷನ್ ಇದಕ್ಕೆ ನೇಮಕವನ್ನ ಮಾಡಿರುವಂತದ್ದು. ಓಕೆ, ಮಹದಾಯಿ ನದಿಗೆ ಇರುವಂತ ಒಂದು ವಿವಾದ ಯಾವುದು ಅಂತ ಕೇಳಿದ್ರೆ ಕಳಸಾ ಬಂಡೂರಿ ನಾಲಾ ವಿವಾದ ಇದಕ್ಕೆ ಇರುವಂತದ್ದು. ಕಳಸಾ ಬಂಡೂರಿ ನಾಲಾ ವಿವಾದ ಇದಕ್ಕೆ ಇರುವಂತದ್ದು. ಓಕೆ, ಮಹದಾಯಿ ನದಿಗೆ ಸಂಬಂಧಪಟ್ಟಂತ ಒಂದು ವಿವಾದ ಅಂತ ಹೇಳಿ ಕರಿತೀವಿ ಇದನ್ನ ಕಳಸಾ ಬಂಡೂರಿ ನಾಲಾ ವಿವಾದ. ಕಳಸಾ ಬಂಡೂರಿ ನಾಲಾ ವಿವಾದ ಅಂತೇಳಿ ಕರೆಯಲಾಗ್ತದೆ. ಮಹದಾಯಿ ನದಿಗೆ ಸಂಬಂಧಪಟ್ಟಂಗಿರುವಂತ ಒಂದು ವಿವಾದ ಅಂತೇಳಿ ಕರಿತೀವಿ ಇದನ್ನ ಕಳಸಾ ಬಂಡೂರಿ ನಾಲಾ ವಿವಾದ. ನೆಕ್ಸ್ಟ್, ಮಹದಾಯಿ ನದಿಗೆ ಕಳಸಾ ಬಂಡೂರಿ ನಾಲಾ ವಿವಾದ ಇದೆ. ಇದರ ಎರಡು ಉಪನದಿಗಳು ಅಂತ ಹೇಳಿ ಕರಿತೀವಿ, ಕಳಸಾ ಮತ್ತೆ ಬಂಡೂರಿಯನ್ನ ಬಂದ್ರೆ. ನೆಕ್ಸ್ಟ್, ಮಹದಾಯಿ ನದಿಯಿಂದ ವಾಟರ್ ಫಾಲ್ಸ್ ಕೂಡ ಕ್ರಿಯೇಟ್ ಆಗಿದೆ. ಮಹದಾಯಿ ನದಿ, ಓಕೆ, ಮಹದಾಯಿ ನದಿಯಿಂದ ನಿರ್ಮಾಣಗೊಂಡಿರುವಂತ ಜಲಪಾತಗಳು ವಜ್ರಪೋಹ ಜಲಪಾತ. ಓಕೆ, ವಜ್ರಪೋಹ ಜಲಪಾತ ಇದು ಕ್ರಿಯೇಟ್ ಅನ್ನ ಮಾಡ್ಕೊಂಡಿದೆ ಮಹದಾಯಿ ನದಿ. ಮಹದಾಯಿ ರಿವರ್ ವಜ್ರಪೋಹ ಜಲಪಾತ ಕರ್ನಾಟಕ ಮತ್ತೆ ಗೋವಾದ ಬಾರ್ಡರ್ ಅಲ್ಲಿ ಬಂದ್ರೆ ನಿಮ್ಗೆ ಸಿಗುತ್ತೆ. ವಜ್ರಪೋಹ ಜಲಪಾತವನ್ನು ಕ್ರಿಯೇಟ್ ಅನ್ನ ಮಾಡ್ಕೊಂಡಿದೆ. ಮತ್ತೊಂದು ಕ್ರಿಯೇಟ್ ಮಾಡ್ಕೊಂಡಿದೆ ದೂದ್ ಸಾಗರ್ ವಾಟರ್ ಫಾಲ್ಸ್. ಗೋವಾ ರಾಜ್ಯದಲ್ಲಿ ಬಂದು ಸಿಗುತ್ತೆ ಇದಕ್ಕೆ ದೂದ್ ಸಾಗರ್ ವಾಟರ್ ಫಾಲ್ಸ್ ಅಂತ ಹೇಳಿ ಕರಿತೀವಿ. ಹಾಲಿನ ನೊರೆಯ ಜಲಪಾತ, ದೂದ್ ಸಾಗರ್ ವಾಟರ್ ಫಾಲ್ಸ್, ಹಾಲಿನ ನೊರೆಯ ಜಲಪಾತ. ಮತ್ತೊಂದು ಇದಕ್ಕೆ ಓಕೆ ಕರ್ನಾಟಕ ಮತ್ತೆ ಗೋವಾದ ಬಾರ್ಡರ್ ಅಲ್ಲಿ ಇರುವಂತದ್ದು ವಜ್ರಪೋಹ ವಾಟರ್ ಫಾಲ್ಸ್ ಅಂಡ್ ದೂದ್ ಸಾಗರ್ ವಾಟರ್ ಫಾಲ್ಸ್. ಯಾವ ನದಿಯಿಂದ ನಿರ್ಮಾಣಗೊಂಡಿರುವಂತ ಜಲಪಾತ ಅಂತ ಕೇಳಿದ್ರೆ ಮಹದಾಯಿ ನದಿಯಿಂದ ನಿರ್ಮಾಣಗೊಂಡಿರುವಂತ ಒಂದು ಜಲಪಾತ ಅಂತ ಕರೆಯಲಾಗುತ್ತೆ ಇದನ್ನ ಬಂದ್ರೆ. ಓಕೆ, ಇದಕ್ಕೊಂದು ಉಪನದಿ ಬರ್ತದೆ ಗೋವಾದಲ್ಲಿ, ಜುವಾರಿ. ಗೋವಾದಲ್ಲಿ ಇದಕ್ಕೊಂದು ಉಪನದಿ ಬರ್ತದೆ ಜುವಾರಿ. ಮಹದಾಯಿ ನದಿಯ ಉಪನದಿ ಗೋವಾದಲ್ಲಿ, ಮಹದಾಯಿ ನದಿಯ ಉಪನದಿ ಅಂತ ಕೇಳಿದ್ರೆ ಜುವಾರಿ ರಿವರ್ ಅಂತ ಹೇಳಿ ಕರಿತೀವಿ. ಜುವಾರಿ ನದಿ. ಇದೇ ನದಿ ದಂಡೆ ಮೇಲೆ ಇರುವಂತ ಒಂದು ಪೋರ್ಟ್ ಯಾವುದು ಅಂತ ಕೇಳಿದ್ರೆ ಮರ್ಮಗೋವಾ ಪೋರ್ಟ್. ಜುವಾರಿ ನದಿ ದಂಡೆ ಮೇಲೆ ಇರುವಂತ ಒಂದು ಬಂದರು ಪ್ರದೇಶ ಯಾವುದು ಅಂತ ಕೇಳಿದ್ರೆ ಓಕೆ ಮರ್ಮಗೋವಾ ಪೋರ್ಟ್. ಈ ಜುವಾರಿ ನದಿ ದಂಡೆ ಮೇಲೆ, ಜುವಾರಿ ನದಿ ಯಾವ್ದರ ಟ್ರಿಬ್ಯೂಟರಿ ಅಂತ ಕೇಳಿದ್ರೆ ನೀವು ಬರಿಬೇಕಾಗತ್ತೆ ಗೋವಾ ರಾಜ್ಯದಲ್ಲಿ ಹರಿತಾ ಇರುವಂತ ಮಹದಾಯಿ ನದಿಯ ಒಂದು ಉಪನದಿ ಅಂತ ಹೇಳಿ ಕರಿತೀವಿ. ಇದನ್ನ ಜುವಾರಿ ಅಂತ ಕರೆಯಲಾಗುತ್ತೆ. ಇದನ್ನ ಬಂದೆ ಜುವಾರಿ. ನೆಕ್ಸ್ಟ್, ಕಳಸಾ ಬಂಡೂರಿ ನಾಲಾ ಇಶ್ಯೂಸ್. ಕಳಸಾ ಬಂಡೂರಿ ನಾಲಾ ವಿವಾದ ಅಂತಾನೆ ಕರೆಯಲಾಗುತ್ತೆ ಇದನ್ನ ಕಳಸಾ ಬಂಡೂರಿ ನಾಲಾ ವಿವಾದ. ಕಳಸಾ ಬಂಡೂರಿ ನಾಲಾ ವಿವಾದ ಏನಿದೆ ಇದು ಕಳಸಾ ಬಂಡೂರಿ ನಾಲಾ ವಿವಾದ. ಓಕೆ, ಮಹಾರಾಷ್ಟ್ರದ ಮೂಲಕವಾಗಿ ಗೋವಾ ರಾಜ್ಯವನ್ನ ಪ್ರವೇಶಿಸ್ತಾ ಇರುವಂತ ನದಿ ಮಹದಾಯಿ ನದಿ. ಇದು ಮಹದಾಯಿ ರಿವರ್ ಅಂತಲೇ ಕರೆಯಲಾಗ್ತದೆ ಇದು ಮಹದಾಯಿ ನದಿ. ಓಕೆ, ಈ ಮಹದಾಯಿ ನದಿಗೆ ಎರಡು ಉಪನದಿಗಳು ಬರ್ತವೆ. ಒಂದು ಕಳಸಾ ನಾಳ, ಮತ್ತೊಂದು ಬರ್ತದೆ ಬಂಡೂರಿ ನಾಲ. ಇಲ್ಲಿಂದ ಕಳಸಾ ನಾಳ, ಮತ್ತೊಂದು ಬಂಡೂರಿ ನಾಲ. ಈ ಎರಡೂ ನದಿಗಳನ್ನ ಸೇರಿಸಿ ಮುಂದಕ್ಕೆ ಮಲಪ್ರಭಾ ನದಿಗೆ ಜಾಯಿನ್ ಅನ್ನ ಮಾಡ್ಬೇಕು. ಮುಂದೆ ಇದಕ್ಕೆ ಮಲಪ್ರಭಾ ನದಿಗೆ ಜಾಯಿನ್ ಮಾಡಿ, ಮಲಪ್ರಭಾ ನದಿಗೆ ನೀವು ಕಟ್ಟಿರುವಂತ ಡ್ಯಾಮ್ ಇದೆಯಲ್ಲ, ಸವದತ್ತಿ ಬಳಿಯಲ್ಲಿ ಕಟ್ಟಿದ್ರಲ್ಲ ನವಿಲು ತೀರ್ಥ ಡ್ಯಾಮ್, ಆ ನವಿಲು ತೀರ್ಥ ಡ್ಯಾಮಿಗೆ ತಗೊಂಡೋಗಿದ್ದನ್ನ ಸೇರಿಸ್ಬೇಕು. ಕಳಸಾ ಬಂಡೂರಿ ನಾಲಾ ನೀರನ್ನ ತಗೊಂಡೋಗ್ಬಿಟ್ಟು ನವಿಲು ತೀರ್ಥ ಡ್ಯಾಮಿಗೆ ಸೇರಿಸಿ, ನವಿಲು ತೀರ್ಥ ಡ್ಯಾಮಿನ ಮೂಲಕವಾಗಿ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಡಿಸ್ಟ್ರಿಕ್ಟ್, ಬಾಗಲಕೋಟೆ ಜಿಲ್ಲೆ, ಧಾರವಾಡ ಮತ್ತೊಂದು ಗದಗ ಜಿಲ್ಲೆಗಳಿಗೆ
ನೀರಾವರಿಯನ್ನ ಕಲ್ಪಿಸ್ಬೇಕನ್ನೋ ಉದ್ದೇಶವನ್ನ ಹೊಂದಿರುವಂತ ಒಂದು ಪ್ರಾಜೆಕ್ಟ್ ಅಂತೇಳಿ ಕರಿತೀವಿ ಇದನ್ನ. ಓಕೆ, ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಅಂತೇಳಿ ಕರೆಯಲಾಗ್ತದೆ ಇದನ್ನ. ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಅಂತೇಳಿ ಕರಿತೀವಿ ಈ ಪ್ರಾಜೆಕ್ಟ್ ಅನ್ನ. ಬಂದ್ರೆ ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್, ಓಕೆ, ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನ ಉತ್ತರ ಕರ್ನಾಟಕ ಭಾಗದ ಅದರಲ್ಲೂ ಕೂಡ ಕಿತ್ತೂರು ಕರ್ನಾಟಕ ಭಾಗದಲ್ಲಿರುವಂತ 4 ಬರಪೀಡಿತ ಜಿಲ್ಲೆಗಳಿಗೆ ನೀರಾವರಿಯನ್ನ ಕಲ್ಪಿಸ್ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಜಾರಿಗೆ ತರ್ತಾ ಇರುವಂತ ಒಂದು ಪ್ರಾಜೆಕ್ಟ್ ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಅಂತ ಹೇಳಿರ್ತೀವಿ. ಬೆಳಗಾವಿ, ಬಾಗಲಕೋಟೆ, ಓಕೆ, ಹುಬ್ಬಳ್ಳಿ, ಧಾರವಾಡ, ಗದಗ ಡಿಸ್ಟಿಕ್ ಗಳಿಗೆ ಫ್ರೆಶ್ ಡ್ರಿಂಕಿಂಗ್ ವಾಟರ್ಸ್ ಅನ್ನ ಸಪ್ಲೈ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ತರ್ತಾ ಇರುವಂತ ಒಂದು ಪ್ರಾಜೆಕ್ಟ್ ಇದು ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಆಗಿದೆ. ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಇದಕ್ಕೆ ಆಗಿರುವಂತದ್ದು. ಈ ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಮಲಪ್ರಭಾ ನದಿಗೆ ಇದನ್ನ ತಂದು ಸೇರಿಸಬೇಕು. ಟ್ರಿಬ್ಯೂಟರಿ ಆಫ್ ಕೃಷ್ಣಾ ನದಿಯ ಉಪನದಿಯಾದಂತ ಮಲಪ್ರಭಾ ನದಿಗೆ ಮಹದಾಯಿ ರಿವರ್ನ 2 ಉಪನದಿಗಳು, ಮಹದಾಯಿ ನದಿಯ 2 ಟ್ರಿಬ್ಯೂಟರೀಸ್ ಆಗಿರುವಂತ ಒಂದು ಕಳಸಾ ನಾಳ ಮತ್ತೊಂದು ಬಂಡೂರಿ ನಾಲಾ 2 ನದಿಗಳನ್ನ ತಂದು ಇದಕ್ಕೆ ಸೇರಿಸಬೇಕು. ಓಕೆ, 2ಕ್ಕೆ ಅಡ್ಡಲಾಗಿ ಒಂದು ಬ್ಯಾರೇಜ್ ಅನ್ನ ಇಲ್ಲಿ ಕಟ್ಟಬೇಕು. ಕಳಸಾ ಮತ್ತು ಬಂಡೂರಿ ನಾಲಕ್ಕೆ ಒಂದು ಬ್ಯಾರೇಜ್ ಅನ್ನ ಕಟ್ಟಿ ಆ ಬ್ಯಾರೇಜ್ ನಲ್ಲಿ ನೀರನ್ನ ಸ್ಟೋರೇಜ್ ಅನ್ನ ಮಾಡಿ ಆ ನೀರನ್ನ ಪಂಪ್ಗಳ ಮೂಲಕವಾಗಿ, ಆ ನೀರನ್ನ ಕಾಲುವೆಗಳ ಮೂಲಕ ಅಥವಾ ಪಂಪ್ಗಳ ಮೂಲಕವಾಗಿ ಮಲಪ್ರಭಾ ನದಿಗೆ ಇದನ್ನ ತಂದು ಸೇರಿಸಬೇಕು. ಸೌದತ್ತಿ ಬಳಿಯ ಮುನವಳ್ಳಿ ಕಟ್ಟಿದ್ರಲ್ಲ ನವಿಲು ತೀರ್ಥ ಡ್ಯಾಮಿಗೆ ತಂದಿ ಆ ನೀರನ್ನ ಸೇರಿಸಿ ನವಿಲು ತೀರ್ಥ ಡ್ಯಾಮ್ನ ಮೂಲಕವಾಗಿ ಮುಂದೆ ನವಿಲು ತೀರ್ಥ ಡ್ಯಾಮಿನ ಕಾಲುವೆಗಳನ್ನ ಬರ್ತಾ ಇರುವಂತ ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ ಈ ಜಿಲ್ಲೆಗಳಿಗೆ ನೀರನ್ನ ಕೊಡಬೇಕು, ನೀರಾವರಿಯನ್ನ ಇಲ್ಲಿ ಕಲ್ಪಿಸಬೇಕನ್ನೋ ಉದ್ದೇಶವನ್ನ ಹೊಂದಿರುವಂತ ಒಂದು ಪ್ರಾಜೆಕ್ಟ್, ಒಂದು ಮಹದಾಯಿ, ಓಕೆ, ಒಂದು ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ಅಂತಾನೆ ಕರೆಯಲಾಗ್ತದೆ ಇದನ್ನ. ಮಹದಾಯಿ ಪ್ರಾಜೆಕ್ಟ್ ಅನ್ನ ಕರೆಯಲಾಗ್ತದೆ ಇದನ್ನ. ಓಕೆ, ಈ ಯೋಜನೆಯನ್ನ 1989 ಈ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ತಾರೆ. ಈ ಪ್ರಾಜೆಕ್ಟ್ ಅನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ಯಾವ್ದಂತ ಕೇಳಿದ್ರೆ 1989 ಈ ಪ್ರಾಜೆಕ್ಟ್ ಅನ್ನ ನಾವು ಜಾರಿಗೆ ತರ್ತೀವಿ. ಓಕೆ, ಈ ಪ್ರಾಜೆಕ್ಟ್ ಅನ್ನ ರೆಡಿಯನ್ನ ಮಾಡ್ತೀವಿ. ಆದ್ರೆ ಈ ಪ್ರಾಜೆಕ್ಟಿಗೆ ಆಗ್ಲೇ ಇದಕ್ಕೆ ಗೋವಾ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತೆ. ಗೋವಾ ಗೌರ್ಮೆಂಟ್ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತೆ ಈ ಪ್ರಾಜೆಕ್ಟಿಗೆ. ಓಕೆ, ಪ್ರಾಜೆಕ್ಟಿಗೆ ಇದಕ್ಕೆ ಯಾವಾಗ ಪಡಿಸ್ತದೋ ನಂತರದಲ್ಲಿ ಇದಕ್ಕೆ, ಓಕೆ, 2006 ಮತ್ತೆ 2007 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಶಂಕುಸ್ಥಾಪನೆಯನ್ನು ಇದಕ್ಕೆ ಮಾಡ್ಬಿಡ್ತಾರೆ. ಕಳಸಾ ಮತ್ತೆ ಬಂಡೂರಿ ನಾಲೆಗೆ ಹೋಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಇದಕ್ಕೊಂದು ಶಂಕುಸ್ಥಾಪನೆಯನ್ನ ಮಾಡಿ 2 ಉಪನದಿಗಳ ನೀರನ್ನ ಸೇರಿಸೋದಕ್ಕೆ ಒಂದು ಬ್ಯಾರೇಜ್ ಅನ್ನ ಕಟ್ಟೋದಕ್ಕೆ ಇಲ್ಲಿ ಶಂಕುಸ್ಥಾಪನೆಯಲ್ಲಿ ಮಾಡಿ ಬಂದ್ಬಿಡ್ತಾರೆ. ಓಕೆ, ತದನಂತರದಲ್ಲಿ ಇದನ್ನ ಗೋವಾ ಸರ್ಕಾರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ಸುಪ್ರೀಂ ಕೋರ್ಟಿಗೆ ತಗೊಂಡೋಗುತ್ತೆ. ಗೋವಾ ಸರ್ಕಾರ ನನ್ನ ಅನುಮತಿ ಇಲ್ದಲೆ, ನನಗೆ ಪರ್ಮಿಷನ್ ಕೇಳ್ದಲೆ, ನನ್ನ ಅನುಮತಿ ಇಲ್ದಲೆ, ಓಕೆ, ನನ್ನ ಭಾಗದ ನೀರನ್ನ ಇಲ್ಲಿ ತಿರುಗಿಸ್ತಾ ಇದ್ದಾರೆ ಅಂತ ಹೇಳಿ ಇವರು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಿಗೆ ಗೋವಾ ಸರ್ಕಾರ ಇದಕ್ಕೆ ಹೋದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಇದರಲ್ಲಿ ಒಂದು ಟ್ರಿಬ್ಯುನಲ್ ನ ನೇಮಕ ಮಾಡ್ತದೆ. 2010 ಇದಕ್ಕೊಂದು ಟ್ರಿಬ್ಯುನಲ್ ನ ನೇಮಕ ಮಾಡ್ತದೆ. ಆ ಟ್ರಿಬ್ಯುನಲ್ಗೆ ಕೊಟ್ಟಂತ ನೇಮ ಯಾವ್ದು ಅಂತ ಕೇಳಿದ್ರೆ ಮಹದಾಯಿ ಜಲವಿವಾದ. ಓಕೆ, ಮಹದಾಯಿ ವಾಟರ್ ಡಿಸ್ಟ್ರಿಬ್ಯೂಟ್ ಟ್ರಿಬ್ಯುನಲ್ ಅಂತೇಳಿ ಕರೆಯಲಾಗ್ತದೆ. ಮಹದಾಯಿ ವಾಟರ್ ಡಿಸ್ಟ್ರಿಬ್ಯೂಟ್ ಟ್ರಿಬ್ಯುನಲ್ ಇದಕ್ಕೊಂದು ಕಮಿಷನ್ ನೇಮಕ ಮಾಡ್ತದೆ. ಓಕೆ, ಜಸ್ಟಿಸ್ ಪಾಂಚಾಲ್ ಕಮಿಷನ್ ಇದಕ್ಕೊಂದು ನೇಮಕವನ್ನ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಳಸಾ ಬಂಡೂರಿಗೆ ಸಂಬಂಧಪಟ್ಟಂಗಿಲ್ಲಿ ಒಂದು ಕಮಿಷನ್ ಇಲ್ಲಿ ನೇಮಕ ಮಾಡ್ತಾರೆ, ಜಸ್ಟಿಸ್ ಪಾಂಚಾಲ್ ಕಮಿಷನ್. ಕಳಸಾ ಬಂಡೂರಿ ನಾಲಾ ವಿವಾದಕ್ಕೆ ಸಂಬಂಧಪಟ್ಟಂತ ರಾಜ್ಯಗಳು ಅಂತ ಕೇಳಿದ್ರೆ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ 3 ರಾಜ್ಯಗಳು ಇದರಲ್ಲಿ ಒಳಪಡ್ತವೆ. ಆದ್ರೆ ಇದರಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು ಇರೋದಂದ್ರೆ ಈ 2 ರಾಜ್ಯಗಳಲ್ಲಿ ಮಾತ್ರ, ಗೋವಾ ಮತ್ತೆ ಕರ್ನಾಟಕದಲ್ಲಿ. ಯಾಕಂದ್ರೆ ಇಡೀ ಮಹದಾಯಿ ನದಿಯ, ಓಕೆ, ಜಲನಯನ ಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಬರೋದು ಕೇವಲ 1% ಮಾತ್ರ ಕಂಡು ಬರ್ತದೆ ಇದರ ವಾಟರ್ ಕ್ಯಾಚ್ಮೆಂಟ್ ಏರಿಯಾಸ್. ಹಾಗಾಗಿ ಇದರಲ್ಲಿ ಮಹಾರಾಷ್ಟ್ರ ಅತಿ ಹೆಚ್ಚು ಏನ್ ತಲೆ ಕೆಡಿಸ್ಕೊತಾ ಇಲ್ಲ. ಇದರಲ್ಲಿ ಅತಿ ಹೆಚ್ಚು ಸಮಸ್ಯೆ ಇರೋದು ಯಾವುದು ಅಂತ ಕೇಳಿದ್ರೆ ಗೋವಾ ಮತ್ತೆ ಕರ್ನಾಟಕದ ಮಧ್ಯೆ ಇರುವಂತ ಒಂದು ಸಮಸ್ಯೆ ಅಂತಾನು ಕೂಡ ಇದನ್ನ ಕರಿಬಹುದು, ಮಹದಾಯಿ ವಿವಾದಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್, ಜಸ್ಟಿಸ್ ಪಾಂಚಾಲ್ ಕಮಿಷನ್ ಇದಕ್ಕೆ 2018 ಒಂದು ಮಧ್ಯಂತರ ತೀರ್ಪನ್ನ ಇಲ್ಲಿ ಕೊಡ್ತದೆ. 2018 ಇದಕ್ಕೆ ಒಂದು ಮಧ್ಯಂತರ ತೀರ್ಪನ್ನ ಕೊಟ್ಟು ಆ ಮಧ್ಯಂತರ ತೀರ್ಪಿನ ಅನ್ವಯವಾಗಿ, ಓಕೆ, ಮಹದಾಯಿ ನದಿಯ ಒಟ್ಟು ಜಲನಯನ ಪ್ರದೇಶದಲ್ಲಿ, ಮಹದಾಯಿ ನದಿಯ ಒಟ್ಟು ವಾಟರ್ ಕ್ಯಾಚ್ಮೆಂಟ್ ಏರಿಯಾಸ್ ಅಲ್ಲಿ ಬಂದ್ರೆ ಕರ್ನಾಟಕ ಸ್ಟೇಟ್, ಓಕೆ,
13.42 TMC ಅಷ್ಟು ನೀರನ್ನ ಇಲ್ಲಿ ಬಳಸ್ಕೋಬಹುದು ಅಂತೇಳಿ ಅನುಮತಿಯನ್ನ ಕೊಡ್ತದೆ. ಓಕೆ, 13.42 TMC ಅಷ್ಟು ನಾವಿಲ್ಲಿ ತಗೋಬಹುದು. ಓಕೆ, ಮಹಾರಾಷ್ಟ್ರಕ್ಕೆ ಇದರಲ್ಲಿ 1.33 TMC ಅನ್ನ ಕೊಡ್ಬೇಕಾಗತ್ತೆ. ಗೋವಾಗೆ ಇದರಲ್ಲಿ 24 TMC ಅಷ್ಟು ನೀರನ್ನ ಇದರಲ್ಲಿ ಬಿಡಬೇಕು ಅಂತ ಹೇಳಿ ಒಂದು ಮಧ್ಯಂತರ ತೀರ್ಪನಲ್ಲಿ ಕೊಡ್ತದೆ. ಫೈನಲ್ ತೀರ್ಪಲ್ಲ ಇದು, ಒಂದು ಮಧ್ಯಂತರ ತೀರ್ಪನ್ನು ಇದಕ್ಕೆ ಕೊಡಲಾಗುತ್ತೆ. ಓಕೆ, ಕೇಂದ್ರ ಸರ್ಕಾರ 2020ರಲ್ಲಿ ಇದಕ್ಕೊಂದು ಅಧಿಸೂಚನೆಯಲ್ಲಿ ಹೊರಡಿಸಿತು. ಇದಕ್ಕೊಂದು ಗೆಜೆಟೆಡ್ ಅನ್ನ ಇಲ್ಲಿ ಹೊರಡಿಸ್ತದೆ. ಆ ಗೆಜೆಟೆಡ್ ನ ಪ್ರಕಾರವಾಗಿ ಈ 3 ರಾಜ್ಯಗಳು ಇಂತಿಷ್ಟು ಪ್ರಮಾಣದ ನೀರನ್ನ ಇದರಲ್ಲಿ ಬಳಸ್ಕೊತಾ ಇದ್ದಾರೆ. ಓಕೆ, ಮಹದಾಯಿ ನದಿಗೆ ಸಂಬಂಧಪಟ್ಟಂಗಿರುವಂತ ವಿವಾದದಲ್ಲಿ ಇದರಲ್ಲಿ ಬಳಸ್ಕೊತಾ ಇರುವಂತದ್ದು ಮಹದಾಯಿ ನದಿ ವಿವಾದ ಅಂತ ಕರೆಯಲಾಗುತ್ತೆ ಇದನ್ನ ಬಂದ್ರೆ. ಓಕೆ, ಫೈನಲ್ ತೀರ್ಪಲ್ಲ ಇದು, ಮಧ್ಯಂತರ ತೀರ್ಪಿನಲ್ಲಿ ನಮ್ಗೆ ಕೊಟ್ಟಿರುವಂತ ಒಂದು ನೀರಾವರಿಗೆ ಇದು ಸಂಬಂಧವನ್ನ ಪಟ್ಟಿರುವಂತದ್ದು. ಓಕೆ, ಇದು ಕಳಸಾ, ಈ ಕಡೆ ಇದು ಬರ್ತದೆ ಬಂಡೂರಿ. 2 ನೀರನ್ನ ಇಲ್ಲಿ ಕನೆಕ್ಟ್ ಅನ್ನ ಮಾಡಿ ಮಲಪ್ರಭಾ ನದಿಗೆ ಇದನ್ನ ತಂದು ಸೇರಿಸ್ಬೇಕು. ಮಲಪ್ರಭಾ ನದಿಗೆ ತಂದು ಸೇರಿಸ್ಬೇಕು. ಇದೊಂದು ಕಳಸಾ ನಾಳ, ಈ ಕಡೆಯಿಂದ ಬರ್ತದೆ ಮಹದಾಯಿ ನದಿಯ ಬಂಡೂರಿ ನಾಲ. ಈ 2 ನದಿ ನೀರನ್ನ ಮುಂದಕ್ಕೆ ಮಲಪ್ರಭಾ ನದಿಗೆ ಇದನ್ನ ಸೇರಿಸಿ ಅದನ್ನ ನೀವಿಲ್ಲಿ ತಿರ್ಸುವಂತ ಒಂದು ಯೋಜನೆ ಆಗಿರುವಂತದ್ದು ಇದು ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಅಂತೆಲ್ಲ ಕರೆಯಲಾಗುತ್ತೆ ಇದನ್ನ, ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್. ನೆಕ್ಸ್ಟ್ ಬನ್ನಿ ಕಾಳಿ ರಿವರ್. ನೆಕ್ಸ್ಟ್ ಬರ್ತದೆ ಕಾಳಿ ನದಿ. ಕಾಳಿ ನದಿ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ಅತ್ಯಂತ ಒಂದು ಪ್ರಮುಖವಾದಂತ ನದಿ ಯಾವುದು ಅಂತ ಕೇಳಿದ್ರೆ ಕಾಳಿ ರಿವರ್ ಅಂತೇಳಿ ಕರಿತೀವಿ. ಕಾಳಿ ನದಿ ವೆಸ್ಟರ್ನ್ ಫ್ಲೋಯಿಂಗ್ಸ್ ಅಲ್ಲಿ ಬರ್ತಾ ಇರುವಂತ ಒಂದು ಮೇಜರ್ ಇಂಪಾರ್ಟೆಂಟ್ ರಿವರ್ಸ್ ನಮ್ಮಲ್ಲಿ ಕಾಳಿ ರಿವರ್ ಅಂತೇಳಿ ಕರಿತೀವಿ. ಕಾಳಿ ನದಿ, ಈ ಕಾಳಿ ನದಿಯ ಸಂಪೂರ್ಣ ಜಲನಯನ ಪ್ರದೇಶ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ತನ್ನ ಜಲನಯನ ಪ್ರದೇಶವನ್ನು ಹೊಂದಿರುವಂತದ್ದು ಕಾಳಿ ನದಿ ಅಂತಲೇ ಕರೆಯಲಾಗುತ್ತೆ. ಕಾಳಿ ರಿವರ್, ಕಾಳಿ ನದಿ. ನೆಕ್ಸ್ಟ್ ಈ ಕಾಳಿ ನದಿ ಹತ್ರ ಬರ್ತದೆ ಲೋಂಡಾ, ಉತ್ತರ ಕನ್ನಡ ಜಿಲ್ಲೆ ಲೋಂಡಾ ಕಂಡು ಬರ್ತದೆ. ಓಕೆ, ಹಳಿಯಾಳ ಕಂಡು ಬರ್ತದೆ ಕಾಳಿ ನದಿಗೆ. ಓಕೆ, ಮುಂದೆ ಈ ಕಾಳಿ ನದಿ ಹೋಗುತ್ತೆ ಯಲ್ಲಾಪುರದ ಹತ್ರ ಬಂದ ಇದಕ್ಕೊಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ, ಕೊಡಸಳ್ಳಿ ಡ್ಯಾಮ್ ಅನ್ನ ಇದಕ್ಕೆ ಕಟ್ಟಿದ್ವಿ. ಓಕೆ, ಅಂಶಿ ಹತ್ರ ಬಂದ ಇದಕ್ಕೆ ಕದ್ರಿದ್ದಾರೆ, ಕದ್ರಾ ಡ್ಯಾಮ್ ಅನ್ನ ಕಟ್ಟಿದ್ವಿ, ಕದ್ರಾ ಡ್ಯಾಮ್. ಓಕೆ, ಸೂಫಾ ಡ್ಯಾಮ್ ಅನ್ನ ಇದಕ್ಕೊಂದು ಕಟ್ಟಿದ್ವಿ, ಕಾಳಿ ನದಿಗೆ ಸೂಫಾ ಡ್ಯಾಮ್ ಅನ್ನ ಕಟ್ಟಿದ್ವಿ. ಮುಂದೆ ಈ ಕಾಳಿ ನದಿ ಹತ್ರ ಬಂದ್ರೆ ಕೈಗಾ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಇದೆ, ಕೈಗಾ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಇದೆ. ಮುಂದೆ ಕಾಳಿ ನದಿ ಬಂದು ಕಾರವಾರದ ಸಮೀಪದಲ್ಲಿ ಹೋಗಿ ಅರಬ್ಬಿ ಸಮುದ್ರವನ್ನ ಸಂಗಮಗೊಳ್ಳುತ್ತೆ. ಅರಬ್ಬಿ ಸಮುದ್ರವನ್ನ ಸಂಗಮಗೊಳ್ತಾ ಇರುವಂತ ಒಂದು ನದಿ ಅಂತೇಳಿ ಕರೆಯಲಾಗ್ತದೆ. ಇದನ್ನ ಕಾಳಿ ನದಿಯನ್ನ ಬಂದ್ರೆ ಕಾಳಿ ನದಿಯನ್ನ ಇಲ್ಲಿ ಕರೆಯಲಾಗ್ತದೆ. ಇದೇ ಕಾಳಿ ನದಿ ದಂಡೆ ಮೇಲೆ ಕಂಡು ಬರ್ತದೆ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಇದೆ. ಇದರಲ್ಲಿ ದಾಂಡೇಲಿ ವನ್ಯಜೀವಿ ಧಾಮ ಇದರಲ್ಲಿ ಕಂಡು ಬರ್ತದೆ. ಕಾಳಿ ನದಿ ದಂಡೆ ಮೇಲೆ ಉಂಟು ದಾಂಡೇಲಿ ವನ್ಯಜೀವಿ ಧಾಮ ಕಂಡು ಬರ್ತದೆ ಇದರಲ್ಲಿ. ಓಕೆ, ಅಂಶಿ ನ್ಯಾಷನಲ್ ಪಾರ್ಕ್ ಕಂಡು ಬರ್ತದೆ, ಅಂಶಿ ನ್ಯಾಷನಲ್ ಪಾರ್ಕ್ ಇದರಲ್ಲಿ ಕಂಡು ಬರ್ತದೆ. ಕಾಳಿ ನದಿ ಹತ್ರ ಬಂದ್ರೆ ಅಂಶಿ ನ್ಯಾಷನಲ್ ಪಾರ್ಕ್. ಕಾಳಿ ಟೈಗರ್ ರಿಸರ್ವ್ ಇದೆ, ಕಾಳಿ ಟೈಗರ್ ರಿಸರ್ವ್ ಕೂಡ ಇರುವಂತದ್ದು. ಕಾಳಿ ನದಿಗೆ ಬಂದ್ರೆ ಕಾಳಿ ನದಿಗೆ ಇರುವಂತ ಒಂದು ಪ್ರಾಜೆಕ್ಟ್ಗಳಲ್ಲಿ ಇದು ನೋಡ್ಬೋದು. ಕಾಳಿ ರಿವರ್. ದ ಫಸ್ಟ್ ಒನ್ ಬನ್ನಿ, ಕಾಳಿ ನದಿ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ರಾಜ್ಯದ ಅತ್ಯಂತ ಉದ್ದವಾದಂತ ನದಿ. ಇದೊಂದು 1 ಮಾರ್ಕ್ಸ್ ಕ್ವಶನ್ ನಿಮ್ಗೆ PEC ಇನ್ ಬೇರೆ ಯಾವ್ದಾದ್ರು ಎಕ್ಸಾಮ್ಸ್ ಅಲ್ಲಿ ಬಂದು ಕೂಡ ಇದನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ. ಓಕೆ, ದ ಲಾಂಗೆಸ್ಟ್ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಇನ್ ಕರ್ನಾಟಕ ಸ್ಟೇಟ್. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ಅತ್ಯಂತ ಉದ್ದವಾದಂತ ನದಿ ಯಾವುದು ಅಂತ ಕೇಳಿದ್ರೆ ಕಾಳಿ ನದಿ. ವೆಸ್ಟರ್ನ್ ಫ್ಲೋಯಿಂಗ್ಸ್ ಅಲ್ಲಿ ಇದು ಹುಡ್ತಾ ಇರುವಂತ ರಿವರ್ ಕಾಳಿ ನದಿ ಅಂತೇಳಿ ಕರಿತೀವಿ. ಕಾಳಿ ನದಿ ಎಲ್ಲಿ ಹುಟ್ಟುತ್ತೆ, ಕಾಳಿ ನದಿಯ ಮೂಲ ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ವೆಸ್ಟರ್ನ್ ಘಾಟಿನ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಸೂಫಾ ಸಮೀಪದ ಡಿಗ್ಗಿ ಘಾಟ್ ಎನ್ನುವಂತ ಒಂದು ಪ್ಲೇಸ್ ಅಲ್ಲಿ ಉಗಮವನ್ನ ಹೊಂದ್ತಾ ಇರುವಂತ ನದಿ ಅಂತೇಳಿ ಕರಿತೀವಿ ಕಾಳಿ ನದಿಯನ್ನ ಬಂದ್ರೆ. ಕಾಳಿ ನದಿ ಇದರ ಒರಿಜಿನೇಟ್ ಇರುವಂತದ್ದು ಡಿಗ್ಗಿ ಘಾಟ್ ನಿಯರ್ ಸೂಫಾ ಜೊಯ್ಡಾ ತಾಲೂಕ್ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ಸ್ ನ ಜೊಯ್ಡಾ ತಾಲೂಕ್ನ ಸೂಫಾ ಸಮೀಪದ ಡಿಗ್ಗಿ ಘಾಟ್ ಎನ್ನುವಂತ ಪ್ಲೇಸ್ ಅಲ್ಲಿ ಉಗಮವನ್ನ ಹೊಂದ್ತಾ ಇರುವಂತ ಒಂದು ನದಿ ಅಂತೇಳಿ ಕರಿತೀವಿ. ಇದನ್ನ ಕಾಳಿ ನದಿಯನ್ನ ಬಂದ್ರೆ ಕಾಳಿ ರಿವರ್ ಅನ್ನ ಕರೆಯಲಾಗ್ತದೆ. ಈ ಕಾಳಿ ನದಿ ಜೊಯ್ಡಾ ತಾಲೂಕಿನ ಸೂಫಾ ಮತ್ತೆ ದಾಂಡೇಲಿ ಮಾರ್ಗದ ಮೂಲಕವಾಗಿ ಹರಿತದೆ. ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರೀಸ್ ನ ಮೂಲಕವಾಗಿ ಹರಿದು ಪಶ್ಚಿಮ ಘಟ್ಟಗಳ ದಟ್ಟವಾದಂತ ಅರಣ್ಯಗಳು ವೆಸ್ಟರ್ನ್ ಘಾಟ್ ಅಲ್ಲಿ ಇರುವಂತ ಎವರ್ಗ್ರೀನ್ ಫಾರೆಸ್ಟ್ ಗಳ ಮೂಲಕವಾಗಿ ಫ್ಲೋ ಆಗಿ
ವೆಸ್ಟರ್ನ್ ಫ್ಲೋಯಿಂಗ್ ಡೈರೆಕ್ಷನ್ ಮೂಲಕವಾಗಿ ಹರಿದು ಕಾರವಾರದ ಸಮೀಪದಲ್ಲಿ ಅರೇಬಿಯನ್ ಸಿಯಲ್ಲಿ ಎಂಡ್ ಆಗ್ತಾ ಇರುವಂತ ಒಂದು ರಿವರ್ ಅಂತೇಳಿ ಕರಿತೀವಿ. ಕಾರವಾರ ಸಮೀಪದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಸಂಗಮವನ್ನಗೊಳ್ತಾ ಇರುವಂತ ಒಂದು ನದಿ ಅಂತೇಳಿ ಕರಿತೀವಿ. ಇದನ್ನ ಕಾಳಿ ನದಿಯನ್ನ ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ಅತ್ಯಂತ ಉದ್ದವಾದಂತ ನದಿ ಇದು ಕಾಳಿ ನದಿ. ಈ ಕಾಳಿ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಸೋಫಾ ಸಮೀಪದ ಡಿಗ್ಗಿಘಾಟಿ ಅನ್ನುವಂಥ ಪ್ಲೇಸ್ ಅಲ್ಲಿ ಇದು ಹುಟ್ಟುತ್ತೆ. ಓಕೆ, ಮುಂದೆ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಮೂಲಕವಾಗಿ ಹರಿದು ಓಕೆ ಫಾಸ್ಟ್ ಫ್ಲೋಯಿಂಗ್ ನ ಮೂಲಕವಾಗಿ ಫ್ಲೋ ಆಗಿ ಓಕೆ ಅಲ್ಲಿಂದ ಮುಂದೆ ಅರಬ್ಬಿ ಸಮುದ್ರದ ಕಾರವಾರದ ಸಮೀಪದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಎಂಡ್ ಆಗ್ತಾ ಇರುವಂತ ಒಂದು ರಿವರ್ ಅಂತೇಳಿ ಕರಿತೀವಿ. ಇದನ್ನ ಕಾಳಿ ನದಿಯನ್ನ ಬಂದ್ರೆ ಇದನ್ನ ಕರೆಯಲಾಗುತ್ತೆ. ಕಾಳಿ ನದಿಯನ್ನ ಇದನ್ನ ಕರಿತೀವಿ. ನೆಕ್ಸ್ಟ್, ಈ ಕಾಳಿ ನದಿಯ ಒಟ್ಟು ಉದ್ದ ಇರುವಂತದ್ದು 265 ಕಿಲೋಮೀಟರ್, 285 ಕಿಲೋಮೀಟರ್ ಇದು ಕ್ರಮಿಸ್ತದೆ. ಒಂದೊಂದು ಬುಕ್ಸ್ ಅಲ್ಲಿ ಒಂದೊಂದ್ ತರ ಕೊಟ್ಟಿರ್ತಾನೆ ಕಾಳಿ ನದಿಯನ್ನ. ಓಕೆ, ಒಂದೊಂದು ಬುಕ್ಸ್ ಅಲ್ಲಿ ಒಂದೊಂದ್ ತರ ಇದೆ. ಆದ್ರೆ ಗೌರ್ಮೆಂಟಿನ ಡಾಟಾಸ್ಗಳ ಪ್ರಕಾರವಾಗಿ ಓಕೆ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕದ ನಾವು ಪ್ರಕಾರವಾಗಿ ಹೋಗ್ತೀರಾ ಅಂತ ಕೇಳಿದ್ರೆ ಕಾಳಿ ನದಿಯ ಒಟ್ಟು ಉದ್ದ ಇರುವಂತದ್ದು 265 ಕಿಲೋಮೀಟರ್ ಕಾಳಿ ನದಿ ಕ್ರಮಿಸ್ತದೆ ಅಂತೇಳಿ ನಮ್ಮಲ್ಲಿ ಇರುವಂತದ್ದು. 265 ಕಿಲೋಮೀಟರ್ ಇದರ ಟೋಟಲ್ ಲೆಂತ್ ಇರುವಂತದ್ದು ಕಾಳಿ ನದಿದು ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಫಾಸ್ಟ್ ಫ್ಲೋಯಿಂಗ್ ರಿವರ್, ನಮ್ಮ ರಾಜ್ಯದ ಅತ್ಯಂತ ವೇಗವಾಗಿ ಹರಿಯುವಂತ ನದಿ ಫಾಸ್ಟ್ ಫ್ಲೋಯಿಂಗ್ ರಿವರ್ ಅಂತೇಳಿ ಕರಿತೀವಿ. ಇದನ್ನ ಕಾಳಿ ನದಿಯನ್ನ ಬಂದ್ರೆ ಕಾಳಿ ನದಿಯನ್ನ ಕರೆಯಲಾಗ್ತದೆ. ಇದನ್ನ ಯಾಕೆ ಕಾಳಿ ನದಿ ಅಂತೇಳಿ ಕರಿತೀವಿ ಅಥವಾ ಕಪ್ಪು ನದಿ ಅಂತೇಳಿ ಕರಿತೀವಿ ಅಂತ ಕೇಳಿದ್ರೆ ಕಾಳಿ ನದಿ ಕಪ್ಪು ಶಿಲಾ ಓಕೆ ಬ್ಲ್ಯಾಕ್ ರಾಕ್ಸ್ ಗಳೇನಿದಾವೆ, ಕಪ್ಪು ಬಂಡೆಯ ಕಲ್ಲುಗಳು ಏನಿದಾವೆ, ಆ ಕಪ್ಪು ಬಂಡೆಯ ಕಲ್ಲುಗಳ ಮೇಲ್ಮೈ ಭಾಗದಲ್ಲಿ ಮಾತ್ರ ಹರಿತದೆ ಇದು. ಓಕೆ, ಕಪ್ಪು ಕಲ್ಲಿನ ಮೇಲ್ಮೈ ಭಾಗದ ಮೂಲಕವಾಗಿ ಫ್ಲೋ ಆಗ್ತಾ ಇರುವಂತ ಒಂದು ರಿವರ್. ಓಕೆ, ಕಪ್ಪು ಶಿಲಾ ಮೇಲ್ಮೈಯುಳ್ಳ ಬಂಡೆಗಳ ಮೂಲಕವಾಗಿ ಮಾತ್ರ ಹರ್ಕೊಂಡು ಹೋಗ್ತಾ ಇರುವಂತ ಒಂದು ನದಿ ಇದು ಕಾಳಿ ನದಿ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಹರಿತಾ ಇರುವಂತ ನದಿ. ಬೆಟ್ಟ ಗುಡ್ಡಗಳ ಜರಿತೊರೆಗಳ ಮೂಲಕವಾಗಿ ಹರಿಯುವಂತ ನದಿಯಲ್ಲ ಇದು. ಕೇವಲ ಕಲ್ಲು ಬಂಡೆಗಳ ಮೇಲ್ಮೈ ಮೂಲಕವಾಗಿ ಮಾತ್ರ ಹರಿತದೆ. ಮೇಲ್ಮೈ ಭಾಗದಲ್ಲಿ ಅಷ್ಟೇ ಹರ್ಕೊಂಡು ಹೋಗೋದ್ರಿಂದ ಈ ನದಿ ಏನಿದೆ ಅತ್ಯಂತ ವೇಗವಾಗಿ ಹರಿತದೆ. ಅತ್ಯಂತ ವೇಗವಾಗಿ ಹರಿತಾ ಇರುವಂತ ಒಂದು ನದಿ ಅಂತೇಳಿ ಕರಿತೀವಿ. ಇದನ್ನ ಕಾಳಿ ನದಿಯನ್ನ ಬಂದ್ರೆ ಕಾಳಿ ನದಿಯನ್ನ ಇಲ್ಲಿ ಕರೆಯಲಾಗುತ್ತೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ರಿವರ್ ರಾಫ್ಟಿಂಗ್ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ಇದು ರಿವರ್ ರಾಫ್ಟಿಂಗ್ ಅತ್ಯಂತ ಸೂಕ್ತವಾದಂತ ಒಂದು ನದಿ ಅಂತೇಳಿ ಕರಿತೀವಿ. ಇದನ್ನ ಕಾಳಿ ನದಿಯನ್ನ ಬಂದ್ರೆ ರಿವರ್ ರಾಫ್ಟಿಂಗ್ಗೆ ಒಂದು ಪ್ರಸಿದ್ಧಿಯನ್ನ ಪಡೆದಿರುವಂತ ನದಿ ಅಂತೇಳಿ ಕರೆಯಲಾಗ್ತದೆ. ಕಾಳಿ ನದಿಯನ್ನ ಇಲ್ಲಿ ಕರೆಯಲಾಗ್ತದೆ. ರಿವರ್ ರಾಫ್ಟಿಂಗ್ ಇದು ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ. ಓಕೆ, ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಬಂದ್ರೆ ರಿವರ್ ರಾಫ್ಟಿಂಗ್ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವಂತ ನದಿ ಕಾಳಿ ನದಿ. ಅತಿ ಹೆಚ್ಚು ಟೂರಿಸಂ, ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವಂತ ಒಂದು ನದಿನೂ ಕೂಡ ನಮ್ಮಲ್ಲಿ ಕಾಳಿ ನದಿ ಆಗಿರುವಂತದ್ದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಶರಾವತಿ ನದಿಯ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವಂತ ಸಾಮರ್ಥ್ಯವನ್ನು ಹೊಂದಿರುವಂತ ಒಂದು ರಿವರ್ ಅಂತೇಳಿ ಕರೆಯಲಾಗ್ತದೆ. ಇದನ್ನ ಬಂದ್ರೆ ಓಕೆ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಇನ್ ದ ಸ್ಟೇಟ್ ಆಫ್ಟರ್ ಶರಾವತಿ ರಿವರ್ ಅಂತೇಳಿ ಕರೆಯಲಾಗ್ತದೆ. ಯಾವ್ದ್ರಲ್ಲಿ? ಹೈಡ್ರೋ ಎಲೆಕ್ಟ್ರಿಸಿಟಿಯಲ್ಲಿ ಬಂದ್ರೆ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಓಕೆ ಶರಾವತಿ ನದಿಯ ನಂತರದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವಂತ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತ ಒಂದು ನದಿ ಅಂತೇಳಿ ಕರಿತೀವಿ. ಇದನ್ನ ಕಾಳಿ ರಿವರ್ ಅನ್ನ ಬಂದ್ರೆ ಕರೆಯಲಾಗುತ್ತೆ. ಕಾಳಿ ನದಿಯನ್ನ ಇಲ್ಲಿ ಕರಿತೀವಿ. ನೆಕ್ಸ್ಟ್, ಈ ಕಾಳಿ ನದಿಗೆ ಅನೇಕ ಉಪನದಿಗಳಿದಾವೆ. ಸಣ್ಣ ಪುಟ್ಟ ಅನೇಕ ಉಪನದಿಗಳು ಇದರಲ್ಲಿ ಕಂಡು ಬರ್ತವೆ. ತಟ್ಟಿಹಳ್ಳ ಅಂತೇಳಿ ಬರ್ತದೆ, ಮಾದ್ರಿ, ವಾಕಿ, ಕಾನೇರಿ. ತಟ್ಟಿಹಳ್ಳ, ಮಾದ್ರಿ, ವಾಕಿ, ಕಾನೇರಿ ಇದು ಯಾವುದರ ಉಪನದಿಗಳಾಗಿದೆ ಅಂತ ಕೇಳಿದ್ರೆ ಕಾಳಿ ನದಿಯ ಪ್ರಮುಖ ಉಪನದಿಗಳಾಗಿದೆ. ಕಾಳಿ ರಿವರ್ನ ಮೇಜರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಅಂತ ಕರೆಯಲಾಗ್ತದೆ. ತಟ್ಟಿಹಳ್ಳ, ಮಾದ್ರಿ, ವಾಕಿ ಅಂಡ್ ಕಾನೇರಿ ಕಾಳಿ ನದಿಯ ಪ್ರಮುಖ ಉಪನದಿಗಳಾಗಿರುವಂತದ್ದು. ಕಾಳಿ ನದಿಯ ಪ್ರಮುಖ ಉಪನದಿಗಳು ಅಂತ ಕರೆಯಲಾಗುತ್ತೆ. ಇದನ್ನ ಬಂದ್ರೆ ನೆಕ್ಸ್ಟ್, ಕಾಳಿ ನದಿ ತಾನು ಹರಿಯುವಂತ ಪ್ರದೇಶದಲ್ಲಿ ಅನೇಕ ಜಲಪಾತಗಳನ್ನ ಇದು ಕ್ರಿಯೇಟ್ ಅನ್ನ ಮಾಡ್ಕೊಂಡಿದೆ. ಕಾಳಿ ನದಿ ತಾನು ಫ್ಲೋ ಆಗ್ತಾ ಇರುವಂತ ಡೈರೆಕ್ಷನ್ಸ್ ಅಲ್ಲಿ ಬಂದ್ರೆ ಅನೇಕ ವಾಟರ್ ಫಾಲ್ಸ್ ಅನ್ನ ಇಲ್ಲಿ ಕ್ರಿಯೇಟ್ ಅನ್ನ ಮಾಡ್ಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಬರೋದಂದ್ರೆ ಸಾತೋಡಿ ವಾಟರ್ ಫಾಲ್ಸ್
ವಾಟರ್ ಫಾಲ್ಸ್ ಅಂತ ಹೇಳಿ ಕರಿತೀವಿ. ಕಾಳಿ ನದಿ ತಾನು ಹರಿಯುವಂತಹ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ಕೊಂಡಿರುವಂತ ಜಲಪಾತಗಳಲ್ಲಿ ಫಸ್ಟ್ ಒನ್ ಬರ್ತದೆ. ಇದರಲ್ಲಿ ಸಾತೋಡಿ ವಾಟರ್ ಫಾಲ್ಸ್ ಅಂತ ಹೇಳಿ ಕರಿತೀವಿ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಇದು ಕಂಡು ಬರ್ತದೆ. ಸಾತೋಡಿ ವಾಟರ್ ಫಾಲ್ಸ್, ಸಾತೋಡಿ ವಾಟರ್ ಫಾಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಯಲ್ಲಾಪುರದಿಂದ ಶಿರ್ಸಿ ಮೂಲಕವಾಗಿ ಬಂದ್ರೆ ಇದು ಕಂಡು ಬರ್ತಾ ಇರುವಂತ ಒಂದು ವಾಟರ್ ಫಾಲ್ಸ್ ಅಂತ ಹೇಳಿ ಕರೆಯಲಾಗ್ತದೆ. ಇದನ್ನ ಸಾತೋಡಿ ವಾಟರ್ ಫಾಲ್ಸ್ ಅಂತ ಹೇಳಿ ಕರಿತೀವಿ. ಸಾತೋಡಿ ವಾಟರ್ ಫಾಲ್ಸ್ ಕಾಳಿ ನದಿಯಿಂದ ನಿರ್ಮಾಣಗೊಂಡಿರುವಂತ ಜಲಪಾತ ಇದು ಸಾತೋಡಿ ವಾಟರ್ ಫಾಲ್ಸ್. ನೆಕ್ಸ್ಟ್ ಒನ್ ಬರ್ತದೆ ಲಾಲಾಗುಳಿ ವಾಟರ್ ಫಾಲ್ಸ್. ಲಾಲಾಗುಳಿ ವಾಟರ್ ಫಾಲ್ಸ್ ಅಂತ ಹೇಳಿ ಕರೆಯಲಾಗ್ತದೆ. ಲಾಲಾಗುಳಿ ವಾಟರ್ ಫಾಲ್ಸ್ ಓಕೆ, ಯಲ್ಲಾಪುರ ತಾಲೂಕ್, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಕಂಡು ಬರ್ತದೆ. ಲಾಲಾಗುಳಿ ಜಲಪಾತ ಅಂತ ಹೇಳಿ ಕರೆಯಲಾಗ್ತದೆ. ಲಾಲಾಗುಳಿ ಜಲಪಾತ ಇದಕ್ಕೆ ಇರುವಂತದ್ದು. ಕಾಳಿ ನದಿಗೆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಇದೆ. ಕಾಳಿ ನದಿಗೆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಇದೆ. ಕಟ್ಟಿರುವಂತ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್. ಆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮಿಗೆ ನೀರನ್ನ ಕೂಡ ಇದು ಒದಗಿಸಿ ಕೊಡ್ತದೆ. ಲಾಲಾಗುಳಿ ವಾಟರ್ ಫಾಲ್ಸ್, ಲಾಲಾಗುಡಿ ವಾಟರ್ ಫಾಲ್ಸ್ ನ ಮೂಲಕವಾಗಿ ಇದಕ್ಕೆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮಿಗೆ ಓಕೆ ನೀರನ್ನ ಇದು ಒದಗಿಸಿ ಕೊಡ್ತಾ ಇರುವಂತದ್ದು ಲಾಲಾಗುಳಿ ವಾಟರ್ ಫಾಲ್ಸ್ ಅಂತಾನೆ ಕರೆಯಲಾಗುತ್ತೆ. ಇದನ್ನ ಬಂದ್ರೆ ನೆಕ್ಸ್ಟ್ ಕಾಳಿ ನದಿಗೆ ಕಟ್ಟಿರುವಂತ ಡ್ಯಾಮ್ಸ್, ಕಾಳಿ ನದಿಗೆ ಕಟ್ಟಿರುವಂತ ಅಣೆಕಟ್ಟುಗಳು. ಕಾಳಿ ನದಿಗೆ ಅಥವಾ ಕಾಳಿ ನದಿಯಿಂದ ನಿರ್ಮಾಣಗೊಂಡಿರುವಂತ ಅಣೆಕಟ್ಟುಗಳು ಯಾವುದು ಅಂತ ಕೇಳಿದ್ರೆ, ಕಾಳಿ ನದಿಗೆ ಕಟ್ಟಿರುವಂತ ಅಣೆಕಟ್ಟುಗಳಲ್ಲಿ ಓಕೆ ದ ಫಸ್ಟ್ ಒನ್ ಬರ್ತದೆ ಓಕೆ ಕರ್ನಾಟಕ ಸ್ಟೇಟ್ ಟಾಲೆಸ್ಟ್ ಡ್ಯಾಮ್ ಅಂತ ಹೇಳಿ ಕರೆಯಲಾಗ್ತದೆ, ಅಥವಾ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದಂತ ಅಣೆಕಟ್ಟಿದು ಸೂಫಾ ಡ್ಯಾಮ್ ಅಂತ ಹೇಳಿ ಕರಿತೀವಿ. ಸೂಫಾ ಅಣೆಕಟ್ಟು ಕರ್ನಾಟಕ ರಾಜ್ಯದ ಅತಿ ಎತ್ತರದಲ್ಲಿ ಇರುವಂತ ಅಣೆಕಟ್ಟು ಸೂಫಾ ಅಣೆಕಟ್ಟು ಅಂತ ಹೇಳಿ ಕರಿತೀವಿ. ಸೂಫಾ ಡ್ಯಾಮ್ ಕಾಳಿ ನದಿಗೆ ಕಟ್ಟಿರುವಂತ ಒಂದು ಡ್ಯಾಮ್ ಅಂತ ಹೇಳಿ ಕರಿತೀವಿ. ಸೂಫಾ ಡ್ಯಾಮ್ ಎಲ್ಲಿ ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಇದನ್ನ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಜೊಯ್ಡಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಸೂಫಾ ಸಮೀಪದ ಗಣೇಶಗುಡಿ, ಸೂಫಾ ಸಮೀಪದ ಗಣೇಶಗುಡಿ ಅನ್ನುವಂತ ಒಂದು ಪ್ಲೇಸ್ ಅಲ್ಲಿ ಕಟ್ಟಿರುವಂತ ಒಂದು ಡ್ಯಾಮ್ ಅಂತ ಹೇಳಿ ಕರಿತೀವಿ. ಇದನ್ನ ಸೂಫಾ ಡ್ಯಾಮ್ ಅಂತ ಹೇಳಿ ಕರೆಯಲಾಗ್ತದೆ. ಸೂಫಾ ಅಣೆಕಟ್ಟು ಅಂತ ಹೇಳಿ ಕರಿತೀವಿ. ಕರ್ನಾಟಕ ರಾಜ್ಯದ ಅತಿ ಎತ್ತರದಲ್ಲಿರುವಂತಹ ಒಂದು ಅಣೆಕಟ್ಟು ಅಂತಾನು ಕೂಡ ಇದನ್ನ ಕರೀಬಹುದು. ಸೂಫಾ ಡ್ಯಾಮ್ ಅಂತ ಹೇಳಿ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾ ಇರುವಂತದ್ದು ಡ್ಯಾಮ್ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ. ಸೂಫಾ ಡ್ಯಾಮ್ ಅನ್ನ ಬಂದ್ರೆ ಇದರ ಹೈಟ್ ಇರುವಂತದ್ದು 101 ಮೀಟರ್ ಇದರ ಹೈಟ್ ಇದೆ. ಓಕೆ 101 ಮೀಟರ್ ಇದು ಹೈಟ್ ಅನ್ನ ಹೊಂದಿರುವಂತದ್ದು. ಇದರ ಟೋಟಲ್ ಲೆಂತ್ ಇರುವಂತದ್ದು ಇದ್ರದ್ದು ಓಕೆ 332 ಮೀಟರ್ ಉದ್ದವನ್ನ ಹೊಂದಿರುವಂತ ಒಂದು ಅಣೆಕಟ್ಟು ಅಂತಾನು ಕೂಡ ಇದನ್ನ ಕರೀಬಹುದು. ಸೂಫಾ ಅಣೆಕಟ್ಟನ್ನ ಕರ್ನಾಟಕದಲ್ಲಿ ಜಲವಿದ್ಯುತ್ತಿಗಾಗಿ ಸೀಮಿತಗೊಂಡಿರುವಂತ ಒಂದು ಅಣೆಕಟ್ಟು. ಇದು ಯಾವುದೇ ರೀತಿಯಂತ ಇರಿಗೇಷನ್ಸ್ ಅನ್ನ ಇದು ಒದಗಿಸಿ ಕೊಡಲ್ಲ. ನೀರಾವರಿಗೋಸ್ಕರ ಈ ಅಣೆಕಟ್ಟನ್ನ ಕಟ್ಟಿಲ್ಲ. ಓಕೆ, ಈ ಅಣೆಕಟ್ಟನ್ನ ಕಟ್ಟಿರೋದು ಬಹುತೇಕವಾಗಿ ಅಣೆಕಟ್ಟನ್ನ ಕಟ್ಟಿರುವಂತದ್ದು ಜಲವಿದ್ಯುತ್ ಉದ್ದೇಶಕ್ಕೋಸ್ಕರವಾಗಿ ಕಟ್ಟಿರುವಂತ ಒಂದು ಅಣೆಕಟ್ಟು ಅಂತ ಹೇಳಿ ಕರಿತೀವಿ. ಇದನ್ನ ಸೂಫಾ ಅಣೆಕಟ್ಟನ್ನ ಬಂದ್ರೆ ಸೂಫಾ ಡ್ಯಾಮ್ ಅನ್ನ ಇಲ್ಲಿ ಕರೆಯಲಾಗ್ತದೆ. ಸೂಫಾ ಡ್ಯಾಮ್ ಓಕೆ, ಈ ಸೂಫಾ ಡ್ಯಾಮಿನ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಎಷ್ಟಿದೆ? ಇದರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಇರುವಂತದ್ದು ಓಕೆ 1180 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತದೆ. 1180 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದಿರುವಂತ ಒಂದು ಡ್ಯಾಮ್ ಅಂತಾನು ಕೂಡ ಇದನ್ನ ಕರಿತೀವಿ. ಓಕೆ 142 TMC ಅಷ್ಟು ನೀರಿನ ಸಂಗ್ರಹಣ ಸಾಮರ್ಥ್ಯ ಇದು ಹೊಂದಿರುವಂತದ್ದು ಈ ಅಣೆಕಟ್ಟು. ಓಕೆ 142 TMC ಅಷ್ಟು ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಹೊಂದಿದೆ ಈ ಅಣೆಕಟ್ಟು. ಇದರಲ್ಲಿ 1180 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಇದರಲ್ಲಿ ಉತ್ಪಾದನೆಯನ್ನ ಮಾಡಲಾಗ್ತದೆ ಕಾಳಿ ನದಿಗೆ ಕಟ್ಟಿರುವಂತ ಸೂಫಾ ಡ್ಯಾಮ್ ಇಂದ. ಓಕೆ 1885 ಇದರ ಕಾರ್ಯಾರಂಭ, ಸೂಫಾ ಡ್ಯಾಮ್ ಪ್ರಾರಂಭ ಆಗಿದ್ದು ಅಥವಾ ಕಾರ್ಯಾರಂಭ ಮಾಡ್ತಾ ಇರುವಂತದ್ದು 1985 ನಲ್ಲಿ ಇದರ ಕಾರ್ಯಾರಂಭ ಮಾಡ್ತಾ ಇದೆ. ಓಕೆ, ಇದರ ಯಾರು ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ, ಇದು ಯಾರ ಓಕೆ ಅಡಿಯಲ್ಲಿ ನಿರ್ವಹಣೆ ಆಗ್ತಾ ಇದೆ ಅಂತ ಕೇಳಿದ್ರೆ, ಅಥವಾ ಇದರ ಮ್ಯಾನೇಜ್ಮೆಂಟ್ ಅನ್ನ ಯಾರು ನೋಡ್ಕೋತಾ ಇದ್ದಾರೆ ಅಂತ ಕೇಳಿದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನ ಅಡಿಯಲ್ಲಿ ನಿರ್ವಹಣೆಗೆ ಒಳಪಟ್ಟಿರುವಂತ ಒಂದು ಡ್ಯಾಮ್ ಅಂತ ಹೇಳಿ ಕರಿತೀವಿ. ಇದನ್ನ ಸೂಫಾ ಡ್ಯಾಮ್, ಸೂಫಾ ಅಣೆಕಟ್ಟು ಅಂತಲೇ ಕರೆಯಲಾಗುತ್ತೆ. ಇದನ್ನ ಬಂದ್ರೆ ಸೂಫಾ ಡ್ಯಾಮ್. ನೆಕ್ಸ್ಟ್ ಇದಕ್ಕೆ ಮತ್ತೊಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ ಕಾಳಿ ನದಿಗೆ ಬಂದ್ರೆ ಓಕೆ ಕೊಡಸಳ್ಳಿ ಡ್ಯಾಮ್ ಅಂತೇಳಿ ಕರಿತೀವಿ. ಇದನ್ನ ಕೊಡಸಳ್ಳಿ ಡ್ಯಾಮ್, ಕೊಡಸಳ್ಳಿ ಡ್ಯಾಮ್, ಕೊಡಸಳ್ಳಿ ಅಣೆಕಟ್ಟನ್ನ ಕಟ್ಟಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಕಟ್ಟಿದ್ವಿ. ಇದನ್ನ ಕೊಡಸಳ್ಳಿ ಡ್ಯಾಮ್, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಕಟ್ಟಿರುವಂತದ್ದು ಕೊಡಸಳ್ಳಿ ಡ್ಯಾಮ್ ಅಂತೇಳಿ ಕರಿತೀವಿ. ಇದನ್ನ ಈ ಕೊಡಸಳ್ಳಿ ಡ್ಯಾಮ್ ಅನ್ನ ಕಟ್ಟಿರುವಂತ ಮುಖ್ಯ ಉದ್ದೇಶ ಯಾವ ಪ್ರಪೋಸಲ್ಗೋಸ್ಕರವಾಗಿ ಇದನ್ನ ಕಟ್ಟಿದ್ವಿ ಅಂತ ಕೇಳಿದ್ರೆ ಇರಿಗೇಷನ್ ಅಂಡ್ ಹೈಡ್ರೋ ಎಲೆಕ್ಟ್ರಿಸಿಟಿ, ಇರಿಗೇಷನ್ ಅಂಡ್ ಹೈಡ್ರೋ ಪವರ್ಗೋಸ್ಕರವಾಗಿ ಕಟ್ಟಿರುವಂತ ಒಂದು ಡ್ಯಾಮ್ ಅಂತೇಳಿ ಕರಿತೀವಿ. ಇದನ್ನ
ಕೊಡಸಳ್ಳಿ ಡ್ಯಾಮ್ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಕಟ್ಟಿರುವಂತದ್ದು ಕೊಡಸಳ್ಳಿ ಡ್ಯಾಮ್. ಇದರ ನಿರ್ವಹಣೆ ಇದರ ಮ್ಯಾನೇಜ್ಮೆಂಟ್ ಅನ್ನ ನೋಡ್ಕೊತಾ ಇರುವಂತದ್ದು ಕರ್ನಾಟಕ ವಿದ್ಯುತ್ ನಿಗಮ್ ಲಿಮಿಟೆಡ್. ಕರ್ನಾಟಕ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಥವಾ ಕರ್ನಾಟಕ ಹೈಡ್ರೋ ಎಲೆಕ್ಟ್ರಿಕಲ್ ಲಿಮಿಟೆಡ್ ಇದರ ನಿರ್ವಹಣೆಯನ್ನ ಮಾಡ್ತಾ ಇರುವಂತದ್ದು ಕೊಡಸಳ್ಳಿ ಪಿಕಪ್ ಡ್ಯಾಮ್ ಅಥವಾ ಕೊಡಸಳ್ಳಿ ಡ್ಯಾಮ್ ಅಂತ ಇದನ್ನ ಕರೆಯಲಾಗುತ್ತೆ. ಬಂದ್ರೆ ನೆಕ್ಸ್ಟ್ ಬರ್ತದೆ ಕದ್ರಾ ಡ್ಯಾಮ್. ನೆಕ್ಸ್ಟ್ ಬರ್ತದೆ ಕದ್ರಾ ಡ್ಯಾಮ್. ಕದ್ರಾ ಡ್ಯಾಮ್. ಕದ್ರಾ ಡ್ಯಾಮ್. ಈ ಕದ್ರಾ ಡ್ಯಾಮ್ ಅನ್ನ ಕಟ್ಟಿದ್ವಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಕದ್ರಾ ಎನ್ನುವಂತ ಒಂದು ಹಳ್ಳಿಯಲ್ಲಿ ಇದನ್ನ ಕಟ್ಟಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಎನ್ನುವಂತ ಒಂದು ಪ್ಲೇಸ್ ಅಲ್ಲಿ ಕಟ್ಟಿರುವಂತದ್ದು ಕದ್ರಾ ಡ್ಯಾಮ್ ಅಂತ ಹೇಳಿ ಕರಿತೀವಿ. ಕದ್ರಾ ಡ್ಯಾಮ್ ಇದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ 1997 1997ರಲ್ಲಿ ಇದು ಪ್ರಾರಂಭ ಆಗ್ತಾ ಇದೆ ಕದ್ರಾ ಡ್ಯಾಮ್. ಈ ಕದ್ರಾ ಡ್ಯಾಮಿನ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಜಲವಿದ್ಯುತ್ ಉತ್ಪಾದನೆ. ಜಲವಿದ್ಯುತ್ ಉತ್ಪಾದನೆ ಹೈಡ್ರೋ ಎಲೆಕ್ಟ್ರಿಕಲ್ ಗೋಸ್ಕರವಾಗಿ ಸಂಪೂರ್ಣವಾಗಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸಿಂಗ್ ಗೋಸ್ಕರವಾಗಿ ಕಟ್ಟಿರುವಂತ ಒಂದು ಡ್ಯಾಮ್ ಅಂತ ಹೇಳಿ ಕರಿತೀವಿ. ಇದನ್ನ ಕದ್ರಾ ಡ್ಯಾಮ್ ಅಂತಾನೆ ಕರೆಯಲಾಗ್ತದೆ. 150 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಇದು ಹೊಂದಿರುವಂತದ್ದು. 150 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರುವಂತ ಒಂದು ಅಣೆಕಟ್ಟು ಅಂತೇಳಿ ಕರೆಯಲಾಗ್ತದೆ ಇದನ್ನ ಕದ್ರಾ ಅಣೆಕಟ್ಟನ್ನ. ಈ ಕದ್ರಾ ಅಣೆಕಟ್ಟಿನ ಜಲಾಶಯವನ್ನ ಇದರ ರಿಸರ್ವ್ನ ಕರಿತೀವಿ ಗೋವಿಂದ ಸಾಗರ್. ಗೋವಿಂದ ಸಾಗರ್ ಅಂತಾನೆ ಕರೆಯಲಾಗುತ್ತೆ ಇದರ ಜಲಾಶಯವನ್ನ. ಇದರ ಜಲಾಶಯವನ್ನ ಕರಿತೀವಿ ಗೋವಿಂದ ಸಾಗರ್ ಅಂತೇಳಿ ಕರೆಯಲಾಗ್ತದೆ. ಗೋವಿಂದ ಸಾಗರ್. ಬಾಕ್ರಾನಂಗಲ್ಗೆ ಕಟ್ಟಿರುವಂತ ಡ್ಯಾಮ್ ಅನ್ನ ಕರಿತೀವಿ ಗುರು ಗೋವಿಂದ್ ಸಿಂಗ್. ಗುರು ಗೋವಿಂದ್ ಸಿಂಗ್ ಸಾಗರ್ ಅಂತೇಳಿ ಕರಿತೀವಿ. ಗುರು ಗೋವಿಂದ್ ಸಿಂಗ್ ಸಾಗರ್ ಅಂತೇಳಿ ಕರೆಯಲಾಗುತ್ತೆ ಇದನ್ನ. ಬಂದ್ರೆ ಬಾಕ್ರಾನಂಗಲ್ಗೆ ಹಾಕಿರುವಂತದ್ದು ಗುರು ಗೋವಿಂದ್ ಸಿಂಗ್ ಸಾಗರ್, ಆದ್ರೆ ಕದ್ರಾಗೆ ಕಟ್ಟಿರುವಂತದ್ದು ಗೋವಿಂದ್ ಸಾಗರ್ ಅಂತೇಳಿ ಕರಿತೀವಿ. ಇದನ್ನ ಗೋವಿಂದ ಸಾಗರ್ ಅಂತೀವಿ, ಅದನ್ನ ಗುರು ಗೋವಿಂದ್ ಸಿಂಗ್ ಸಾಗರ್ ಅಂತ ಹೇಳಿ ಕರೆಯಲಾಗುತ್ತೆ. ಇದನ್ನ ಬಂದ್ರೆ ಕನ್ಫ್ಯೂಸ್ ಆಗ್ಬೇಡಿ. ಕದ್ರಾ ನದಿಗೆ ಕಟ್ಟಿರುವಂತ ಅಣೆಕಟ್ಟಿನ ಜಲಾಶಯನ ಕರಿತೀವಿ ಗೋವಿಂದ ಸಾಗರ. ಹಿಮಾಚಲ್ ಪ್ರದೇಶದಲ್ಲಿ ಕಟ್ಟಿರುವಂತಹ ಬಿಲಾಸ್ಪುರ್ ಡಿಸ್ಟ್ರಿಕ್ಟ್ ನಲ್ಲಿ ಕಟ್ಟಿರುವಂತಹ ಬಾಕ್ರಾನಂಗಲ್ ಅಣೆಕಟ್ಟಿಂದ ನಿರ್ಮಾಣಗೊಂಡಂತ ಜಲಾಶಯವನ್ನ ಕರಿತೀವಿ ಗುರು ಗೋವಿಂದ್ ಸಿಂಗ್ ಸಾಗರ್ ಅಂತ ಹೇಳಿ ಕರೆಯಲಾಗುತ್ತೆ. ಇದನ್ನ ಬನ್ನಿ ಗುರು ಗೋವಿಂದ್ ಸಿಂಗ್ ಸಾಗರ್ ಅಂತೇಳಿ ಕರಿತೀವಿ ಕದ್ರಾ ಡ್ಯಾಮ್. ನೆಕ್ಸ್ಟ್ ಬರ್ತದೆ ನಾಗಝರಿಯಾ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್. ನಾಗಝರಿಯಾ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಅಂತೇಳಿ ಕರಿತೀವಿ. ನಾಗಝರಿಯಾ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್, ನಾಗಝರಿಯಾ ಜಲವಿದ್ಯುತ್ಗಾರ ಅಂತೇಳಿ ಕರೆಯಲಾಗುತ್ತೆ ಇದನ್ನ. ಬಂದ್ರೆ ನಾಗಝರಿಯಾ ಜಲವಿದ್ಯುತ್ಗಾರ ರಾಜ್ಯದ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವಂತದ್ದು. ಈಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಹೈಡ್ರೋ ಪವರ್ ಪ್ರಾಜೆಕ್ಟ್. ಹೈಡ್ರೋ ಪವರ್ ಪ್ರಾಜೆಕ್ಟ್ ಗಳಲ್ಲಿ ಇದು ಕೂಡ ಒಂದು ಅಂತೇಳಿ ಕರಿತೀವಿ ಇದನ್ನ ನಾಗಝರಿಯಾ ಜಲವಿದ್ಯುತ್ಗಾರವನ್ನ. ಬಂದ್ರೆ ಈ ನಾಗಝರಿಯಾ ಜಲವಿದ್ಯುತ್ಗಾರವನ್ನ ಕಟ್ಟಿದ್ವಿ ಬೊಮ್ಮನಹಳ್ಳಿ ಜಲಾಶಯದಿಂದ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಏನಿದೆ ಆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಇಂದ ಸುರಂಗದ ಮೂಲಕವಾಗಿ ನೀರನ್ನ ಪಡೆದು ನಾಗಝರಿಯಾ ವಿದ್ಯುತ್ಗಾರಕ್ಕೆ ಇದು ಒದಗಿಸಿ ಕೊಡ್ತದೆ. ಇದಕ್ಕೆ ನೀರು ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ನಾಗಝರಿಯಾ ಹೈಡ್ರೋ ಪವರ್ ಪ್ರಾಜೆಕ್ಟ್ ಗೆ ನೀರು ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಇಂದ ಇದು ನೀರನ್ನ ಪಡ್ಕೋತದೆ. ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಇಂದ ನೀರನ್ನ ಪಡ್ಕೊಂಡು ಇದು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇರುವಂತ ಒಂದು ಪ್ರಾಜೆಕ್ಟ್ ಅಂತಾನೆ ಕರೆಯಲಾಗ್ತದೆ ನಾಗಝರಿಯಾವನ್ನ. ಬಂದ್ರೆ 900 ಮೆಗಾವ್ಯಾಟ್ ಅಷ್ಟು ಇದು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತದೆ. 900 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದಿರುವಂತ ಒಂದು ಪ್ರಾಜೆಕ್ಟ್ ಅಂತೇಳಿ ಕರಿತೀವಿ ಇದನ್ನ ನಾಗಝರಿಯಾ ಪ್ರಾಜೆಕ್ಟ್. ನಾಗಝರಿಯಾ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಅಂತಾನೆ ಕರೆಯಲಾಗುತ್ತೆ ಇದನ್ನ. ಬಂದ್ರೆ ನಾಗಝರಿಯಾ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಅಂತೇಳಿ ಕರಿತೀವಿ ಇದನ್ನ. ಬಂದ್ರೆ ನೆಕ್ಸ್ಟ್ ಇದಕ್ಕೆ ಕಟ್ಟಿದ್ವಿ ಕೈಗಾ ಅಣು ವಿದ್ಯುತ್ ಕೇಂದ್ರ, ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಕಾಳಿ ನದಿ ದಂಡೆ ಮೇಲೆ ಇರುವಂತದ್ದು. ಇದು ಕಾಳಿ ನದಿ ದಂಡೆ ಮೇಲೆ ಇರುವಂತದ್ದು. ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಂತೇಳಿ ಕರಿತೀವಿ. ಕರ್ನಾಟಕ ರಾಜ್ಯದ ಮೊದಲ ಮತ್ತು ಏಕೈಕ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ. ಇಸ್ ದ ಸ್ಟೇಟ್ ಆಫ್ ದ ಫಸ್ಟ್ ಅಂಡ್ ಓನ್ಲಿ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್. ಕರ್ನಾಟಕ ರಾಜ್ಯದಲ್ಲಿರುವಂತಹ ಏಕೈಕ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತೇಳಿ ಕರೆಯಲಾಗ್ತದೆ ಇದನ್ನ. ಬಂದ್ರೆ ಕಾಳಿ ನದಿ ದಂಡೆ ಮೇಲೆ ಇದು ಬರ್ತಾ ಇರುವಂತದ್ದು. ಕೈಗಾ ಪ್ರಾಜೆಕ್ಟ್ ಅಂತಲೇ ಕರೆಯಲಾಗ್ತದೆ. ಕಾಳಿ ನದಿಯ ಎಡದಂಡೆಯ ಮೇಲಿದೆ ಇದು. ಕಾಳಿ ನದಿಯ ಎಡದಂಡೆಯ ಮೇಲೆ ಇರುವಂತದ್ದೇ.
ಓಕೆ, ಇದು ಎಲ್ಲಿ ಲೊಕೇಟೆಡ್ ಆಗಿದೆ ಅಂತ ಕೇಳಿದ್ರೆ ಓಕೆ ಲೆಫ್ಟ್ ಬ್ಯಾಂಕ್, ಕಾಳಿ ರಿವರ್ ನ ಲೆಫ್ಟ್ ಬ್ಯಾಂಕ್ ಅಲ್ಲಿ ಕಂಡು ಬರ್ತಾ ಇರುವಂತದ್ದು ಈ ಕೈಗಾ ಪ್ರಾಜೆಕ್ಟ್ ಅಂತ ಕರಿತೀವಿ. ಕೈಗಾ ಹೈಡ್ರೋ ಎಲೆಕ್ಟ್ರಿಕ್, ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಾನೆ ಕರೆಯಲಾಗುತ್ತೆ ಇದನ್ನು. ಈ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಕಟ್ಟಿದ್ವಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾ ಎನ್ನುವಂತ ಒಂದು ಹಳ್ಳಿಯಲ್ಲಿ ಇದನ್ನ ಕಟ್ಟಿರುವಂತ ಒಂದು ಪವರ್ ಪ್ಲಾಂಟ್ ಆಗಿರ್ತದೆ. ಈ ಪವರ್ ಪ್ಲಾಂಟ್ ಅನ್ನ ಮಾರ್ಚ್ 16, 2000 ಮಾರ್ಚ್ 16, 2000 ಇದನ್ನ ಕಾರ್ಯಾರಂಭವನ್ನ ಮಾಡಲಾಗುತ್ತೆ. ಈ ಪವರ್ ಪ್ಲಾಂಟ್ ಅನ್ನ ಬಂದ್ರೆ ಈ ಪವರ್ ಪ್ಲಾಂಟ್ ಅನ್ನ ನಮ್ಮಲ್ಲಿ ಕಾರ್ಯಾರಂಭವನ್ನ ಮಾಡಲಾಗ್ತಾ ಇರುವಂತದ್ದು. ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಮೊದಲ ಮತ್ತು ಏಕೈಕ ಅಣುವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಕರೆಯಲಾಗುತ್ತೆ ಇದನ್ನ. ಕೈಗಾವನ್ನ ಬಂದ್ರೆ ಯಾವ ನದಿ ದಂಡೆ ಮೇಲೆ ಕಟ್ಟಿದ್ವಿ ಅಂತ ಕೇಳಿದ್ರೆ ಕಾಳಿ ನದಿಯ ದಂಡೆ ಮೇಲೆ ಕಟ್ಟಿರುವಂತ ಒಂದು ಪ್ರಾಜೆಕ್ಟ್ ಇದು ಆಗಿರುವಂತದ್ದು ಬಂದ್ರೆ. ನೆಕ್ಸ್ಟ್ ಓಕೆ, ಇದು 5 ಮತ್ತೆ 6 ಪವರ್ ಪ್ಲಾಂಟ್ಗಳು ಇತ್ತೀಚೆಗೆ ಇದರಲ್ಲಿ ನಿರ್ಮಾಣವನ್ನಗೊಂಡಿರುವಂತದ್ದು. ಮೊದಲು 4 ಇದರಲ್ಲಿ ಪವರ್ ಪ್ಲಾಂಟ್ ಇತ್ತು. ಇತ್ತೀಚೆಗೆ ಇದಕ್ಕೆ 5 ಮತ್ತೆ 6ನೇ ಪವರ್ ಪ್ಲಾಂಟ್ ಅನ್ನ ಇದು ಸೇರ್ಪಡೆನ ಮಾಡಿರೋದ್ರಿಂದ ಫಸ್ಟ್ 1 ಇಂದ 4 ಏನಿದು ಪವರ್ ಪ್ಲಾಂಟ್ ಇತ್ತು ಅದರಲ್ಲಿ 700 ಮೆಗಾವ್ಯಾಟ್ ಅಷ್ಟು ಮಾತ್ರ ವಿದ್ಯುತ್ ಅನ್ನ ಇದರಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದ್ವಿ. ಓಕೆ, ರಿಯಾಕ್ಟರ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ವಿ. 5 ಮತ್ತು 6ನೇ ಇದಕ್ಕೆ ಪವರ್ ಪ್ಲಾಂಟ್ ಅನ್ನ ಇದಕ್ಕೆ ಸೇರಿಸಿರೋದ್ರಿಂದ ಇದು 800 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಇದು ಹೊಂದಿರ್ತದೆ. ಓಕೆ, 800 ಮೆಗಾವ್ಯಾಟ್ ಇಂದ ಸ್ಟಾರ್ಟ್ ಆಗಿ 2.28 ಗಿಗಾವ್ಯಾಟ್ಗೆ ಇದು ಹೆಚ್ಚಳವಾಗಲಿದೆ. ಓಕೆ, ಟೋಟಲ್ ಆಗಿ ಇದರಲ್ಲಿ 5 ಮತ್ತೆ 6 ಪವರ್ ಪ್ಲಾಂಟ್ ಗಳನ್ನ ಇದನ್ನ ಸೇರ್ಪಡೆ ಮಾಡಿರೋದ್ರಿಂದ ಮೊದಲು ಇದು ಉತ್ಪಾದನೆ ಮಾಡ್ತಾ ಇತ್ತಿದ್ದು 1 ಮತ್ತೆ 2ರಲ್ಲಿ ಬಂದ್ರೆ 700 ಉತ್ಪಾದನೆ ಮಾಡ್ತಾ ಇತ್ತು 700 ಮೆಗಾವ್ಯಾಟ್. ನಂತರದಲ್ಲಿ ಇದು ಉತ್ಪಾದನೆ ಮಾಡ್ತಾ ಇದ್ದದ್ದು 880 ಮೆಗಾವ್ಯಾಟಿಗೆ ಬಂತು. ಓಕೆ, ಹೊಸದಾಗಿ ಇದರಲ್ಲಿ 5 ಮತ್ತು 6ನೇ ಒಂದು ಪವರ್ ಪ್ಲಾಂಟ್ ಅನ್ನ ಇದಕ್ಕೆ ಸ್ಟಾರ್ಟ್ ಅನ್ನ ಮಾಡ್ತಾ ಇರೋದ್ರಿಂದ ಇದರ ಮುಂದಿನ ದಿನಗಳಲ್ಲಿ ಇದರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2.28 ಗಿಗಾವ್ಯಾಟಿಗೆ ಇದು ಹೆಚ್ಚಳವಾಗುವಂತ ಸಾಧ್ಯತೆ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಇದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಇದು ಆಗಿರುವಂತದ್ದು. ನೆಕ್ಸ್ಟ್, ಕರ್ನಾಟಕ ರಾಜ್ಯದ 2ನೇ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಅನ್ನ ಕರ್ನಾಟಕ ಸ್ಟೇಟ್ ಸೆಕೆಂಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಕರ್ನಾಟಕ ಸ್ಟೇಟ್ ಸೆಕೆಂಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಕೊಪ್ಪಳ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಚಿಂತಿಸ್ತಾ ಇದೆ. 2ನೇ ಪವರ್ ಪ್ಲಾಂಟ್ ಅನ್ನ ನಮ್ಮಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಕೊಪ್ಪಳ ಜಿಲ್ಲೆನ ನಾವು ಆಯ್ಕೆಯನ್ನ ಮಾಡ್ಕೊಂಡಿದ್ವಿ 2ನೇ ಪವರ್ ಪ್ಲಾಂಟಿಗೆ. ನೆಕ್ಸ್ಟ್, ಇದೊಂದು ಕ್ವಶನ್ ಇದೆ, ಆನ್ಸರ್ನ ಇದಕ್ಕೆ ಮಾಡಿ. ಕಾಳಿ ನದಿ ಕಣಿವೆಯಲ್ಲಿರುವಂತ ಜಲವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಮೂಲ ಸ್ಥಾನದಿಂದ ಅಂತಿಮದ ಹಂತದವರೆಗೆ ಯಾವ ಅನುಕ್ರಮಣಿಕೆಯಲ್ಲಿ ಇದೆ ಇದು? ಯಾವ ಅನುಕ್ರಮಣಿಕೆಯಲ್ಲಿ ಇದು ಕಂಡು ಬರ್ತಾ ಇದೆ ಅನ್ನೋದನ್ನ ಇಲ್ಲಿ ನೋಡಿ. ಓಕೆ, PSI ಸಿವಿಲ್ 2024 ಅಲ್ಲಿ ಇದನ್ನ ಕೇಳಿರುವಂತ ಒಂದು ಪ್ರಾಜೆಕ್ಟ್ ಅಂತಾನೆ ಕರೆಯಲಾಗುತ್ತೆ. ಇದನ್ನ ಬಂದ್ರೆ ಓಕೆ, ಇದೇ ಕ್ವಶನ್ಸ್ ಅನ್ನ KS 2024 ನಲ್ಲೂ ಕೂಡ ಇದನ್ನ ಕೇಳಿರುವಂತದ್ದು. ಕಾಳಿ ನದಿಗೆ ಕಟ್ಟಿರುವಂತ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಏನಿದೆ ಆ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಅನ್ನ ಕಾವೇರಿ ರಿವರ್ ವ್ಯಾಲಿಯ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿ ಎಂಡಿಂಗ್ ನವರೆಗೆ ಇದು ಬರ್ತಾ ಇರುವಂತ ಪ್ರಾಜೆಕ್ಟ್ಗಳು ಇದ್ರಲ್ಲಿ ಯಾವ್ದಾವ್ದಿದೆ? ಆಪ್ಷನ್ ಎ ನಾಗಸರಿಯಾ, ಸೂಫಾ, ಕೊಡಸಳ್ಳಿ, ಕದ್ರಾ. ಆಪ್ಷನ್ ಬಿ ಸೂಫಾ, ನಾಗಸರಿಯಾ, ಕೊಡಸಳ್ಳಿ, ಕದ್ರಾ. ಆಪ್ಷನ್ ಸಿ ಸೂಫಾ, ನಾಗಸರಿಯಾ, ಕದ್ರಾ, ಕೊಡಸಳ್ಳಿ. ಆಪ್ಷನ್ ಡಿ ನಾಗಸರಿಯಾ, ಕೊಡಸಳ್ಳಿ, ಸೂಫಾ, ಕದ್ರಾ. ಓಕೆ, ಸೂಫಾ, ಕದ್ರಾ. ಒಬ್ಬೊಬ್ರು ಒಂದೊಂಥರ ಆನ್ಸರ್ ಇದಕ್ಕೆ ಕೊಡ್ತಾ ಇದ್ರಿ, ಒಬ್ಬೊಬ್ರು ಒಂದೊಂಥರ ಆನ್ಸರ್ನ ಇದಕ್ಕೆ ಮಾಡ್ತಾ ಇದ್ರಿ. ಕರೆಕ್ಟಾಗಿ ನೋಡಿ ಇದಕ್ಕೆ ಆನ್ಸರ್ನ ಕೊಡಿ ಇದಕ್ಕೆ. ಓಕೆ, ಈ ಪ್ರಾಜೆಕ್ಟ್ ಅನ್ನ ನಾವು ಪ್ರಾರಂಭದಿಂದ ನೀವು ತಗೋಬೇಕು. ಕಾಳಿ ನದಿ ಹುಡ್ತಾ ಇರುವಂತ ಪ್ರಾರಂಭದಿಂದ ಅಂತ್ಯದವರೆಗೆ ಕಂಡು ಬರ್ತಾ ಇರುವಂತಹ ಪ್ರಾಜೆಕ್ಟ್ಗಳಲ್ಲಿ ಇರೋದು ಅಂತ ಕೇಳಿದ್ರೆ ಓಕೆ, ದ ಫಸ್ಟ್ ಒನ್ ನಮ್ಮಲ್ಲಿ ಬರ್ತಾ ಇರುವಂತದ್ದು ಇದರಲ್ಲಿ ಸೂಫಾ ಕಟ್ತಾ ಇದ್ವಿ. ಸೂಫಾ ಆದ್ಮೇಲೆ ಬಂದಿದ್ದು ನಾಗಸರಿಯಾ ಪ್ರಾಜೆಕ್ಟ್, ನಾಗಸರಿ ಆದ್ಮೇಲೆ ಕೊಡ್ತಾ ಇದ್ವಿ ಕೊಡಸಳ್ಳಿ ಪ್ರಾಜೆಕ್ಟ್. ಕೊಡಸಳ್ಳಿ ಆದ್ಮೇಲೆ ಬರ್ತಾ ಇರುವಂತದ್ದು ಕಾರವಾರದ ಹತ್ರ ಬಂದ್ರೆ ಕದ್ರಾ ಪ್ರಾಜೆಕ್ಟ್ ಅನ್ನ ಇದಕ್ಕೆ ಕಟ್ತಾ ಇರುವಂತದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಇರುವಂತದ್ದು. ಬಿ ಇಸ್ ಇದಕ್ಕೆ ರೈಟ್ ಆನ್ಸರ್ ಇದಕ್ಕೆ ಆಗ್ತಾ ಇರುವಂತದ್ದು. ಸೂಫಾ ಆದ್ಮೇಲೆ ನಾಗಸರಿ ಆದ್ಮೇಲೆ ಕೊಡಸಳ್ಳಿ ಆದ್ಮೇಲೆ ಕದ್ರಾ ಡ್ಯಾಮ್ ಅನ್ನು ಇದಕ್ಕೆ ನಾವಿಲ್ಲಿ ಕಟ್ತಾ ಇರುವಂತ ಒಂದು ಪ್ರಾಜೆಕ್ಟ್ ಅಲ್ಲಿ ಇದರಲ್ಲಿ ಬರ್ತಾ ಇರುವಂತದ್ದು. ನೆಕ್ಸ್ಟ್, ಕರ್ನಾಟಕದ ಮೊದಲ ಮೊಸಳೆ ಪಾರ್ಕ್ ಕಾಳಿ ನದಿ ಹತ್ರನೇ ಕಟ್ತಾ ಇದ್ವಿ. ಕರ್ನಾಟಕದ ಮೊದಲ ಮೊಸಳೆ ಪಾರ್ಕ್. ಓಕೆ, ಎಲ್ಲ ಕರೆಂಟ್ ಅಫೇರ್ಸ್ ಇವು.
ಬರೀ ಕಾಳಿ ನದಿಯನ್ನು ಓದ್ಬೇಕಂದ್ರೆ ಬರೀ ನದಿ ಅಷ್ಟೇ ಓದ್ಕೊಳ್ದಲ್ಲ. ಕಾಳಿ ನದಿ ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಸೂಫಾ ಡ್ಯಾಮ್ ಅನ್ನ ಕಟ್ಟಿದ್ವಿ, ಕರ್ನಾಟಕ ರಾಜ್ಯದಲ್ಲಿ ಎತ್ತರದಲ್ಲಿ ಇದೆ, ಹೈಯೆಸ್ಟ್ ಈ ವಿದ್ಯುತ್ ಉತ್ಪಾದನೆ ಮಾಡ್ಕೊತದೆ. ಇಷ್ಟನ್ನು ಓದಿದ್ರೆ ಕಾಳಿ ನದಿ ಆಗಲ್ಲ. ಓಕೆ, ಕಾಳಿ ನದಿಯನ್ನ ಪೂರ್ತಿ ಸರೌಂಡಿಂಗ್ ನಾವು ಕವರ್ ಮಾಡ್ಕೋಬೇಕು. ಒಂದೇ ಕಡೆ ಬರ್ಬೇಕು ಪೂರ್ತಿ. 10 ಪೇಜಲ್ಲಿ 10 ನೋಟ್ಸಲ್ಲಿ ಮತ್ತೆ ಒಂದೊಂದು ಪೇಜಲ್ಲಿ ಬರ್ಕೊಂಡು ಓದೋದಲ್ಲ, ಅದನ್ನ ಎಲ್ಲ ಒಂದೇ ಕಡೆ ಓದ್ಬಿಡ್ಬೇಕು ಓದ್ಬೇಕಂದ್ರೆ. ಓಕೆ, ಒಂದೇ ಕಡೆ ನೋಡ್ಕೊಂಡ್ರೆ ಒಂದೇ ಕಡೆ ಪೂರ್ತಿ ಕ್ವಶನ್ಸ್ ಅಲ್ಲಿ ಬರ್ಬೇಕಂದ್ರೆ ಒಂದೇ ಕಡೆ ಪೂರ್ತಿ ಇನ್ಫಾರ್ಮೇಶನ್ ನಿಮಗೆ ಸಿಗ್ಬೇಕು ಎಕ್ಸಾಮ್ಸ್ ಅಲ್ಲಿ. ಓಕೆ, ಕರ್ನಾಟಕದ ಮೊದಲ ಮೊಸಳೆ ಪಾರ್ಕ್ ಅನ್ನ ಕಟ್ಟಿದ್ವಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ, ಕಾಳಿ ನದಿ ದಂಡೆ ಮೇಲೆ ಇದೆ. ಇದು ಕಾಳಿ ನದಿ ಹತ್ರ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಕರ್ನಾಟಕ ಸ್ಟೇಟ್ ಫಸ್ಟ್ ಕೊಕೊಡೈಲ್ ಪಾರ್ಕ್. ಕೊಕೊಡೈಲ್ ಪಾರ್ಕ್ ಅನ್ನ ಕರ್ತಾ ಇದ್ವಿ. ಓಕೆ, ದಾಂಡೇಲಪ್ಪ ಕೊಕೊಡೈಲ್ ಪಾರ್ಕ್ ಕಾಳಿ ನದಿ ಹತ್ರ ದಾಂಡೇಲಿ ಹತ್ರ ಕಂಡು ಬರ್ತದೆ. ಇದರ ಹೆಸರು ಯಾವ್ದು ಅಂತ ಕೇಳಿದ್ರೆ ದಾಂಡೇಲಪ್ಪ ಕೊಕೊಡೈಲ್ ಪಾರ್ಕ್. ದಾಂಡೇಲಪ್ಪ ಕೊಕೊಡೈಲ್ ಪಾರ್ಕ್ ಅಥವಾ ದಾಂಡೇಲಪ್ಪ ಮೊಸಳೆ ಪಾರ್ಕ್ ಅಂತ ಹೇಳಿ ಕರಿತೀವಿ. ಕರ್ನಾಟಕ ರಾಜ್ಯದ ಮೊದಲ ಮೊಸಳೆ ಧಾಮ ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ. ಬಂದ್ರೆ ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಮೊದಲ ಅರಣ್ಯ ವಿಶ್ವವಿದ್ಯಾನಿಲಯ. ಕರ್ನಾಟಕ ಸ್ಟೇಟ್ ಫಸ್ಟ್ ಫಾರೆಸ್ಟ್ ಯೂನಿವರ್ಸಿಟಿಯನ್ನ ನಾವು ಸ್ಟಾರ್ಟ್ ಅನ್ನ ಮಾಡ್ತಾ ಇದ್ವಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಮೀಪದಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ನಾವು ಪ್ರಸ್ತಾವನೆಯನ್ನ ಕೊಟ್ಟಿರುವಂತದ್ದು. ಓಕೆ, ಇದು ಕೂಡ ಕಾಳಿ ಮತ್ತೆ ಅಘನಾಶಿನಿ ನದಿ ದಂಡೆ ಹತ್ರ ಇದು ಸಿಗುತ್ತೆ. ಕಾಳಿ ಮತ್ತೆ ಅಘನಾಶಿನಿ ನದಿಗಳ ದಂಡೆಯಲ್ಲಿ ನಾವು ಇದನ್ನ ಕರ್ನಾಟಕ ರಾಜ್ಯದ ಮೊದಲ ಫಾರೆಸ್ಟ್ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡೋದಕ್ಕೆ ನಾವು ಇಲ್ಲಿ ಪ್ರಪೋಸಲ್ ನ ಇಲ್ಲಿ ಕೊಟ್ಟಿರುವಂತದ್ದು. ಇದಕ್ಕೆ ಬಂದ್ರೆ ನೆಕ್ಸ್ಟ್, ಅಂಶಿ ನ್ಯಾಷನಲ್ ಪಾರ್ಕ್ ಕಾಳಿ ನದಿ ದಂಡೆ ಮೇಲೆ ಕಂಡು ಬರ್ತಾ ಇರುವಂತ ರಾಷ್ಟ್ರೀಯ ಉದ್ಯಾನವನ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿ ದಂಡೆ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅಂಶಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಕರಿತೀವಿ, ಅಂಶಿ ರಾಷ್ಟ್ರೀಯ ಉದ್ಯಾನವನ. ಓಕೆ, 1987ರಲ್ಲಿ ಅಂಶಿ ನ್ಯಾಷನಲ್ ಪಾರ್ಕ್ ಅನ್ನ ನಾವಿಲ್ಲಿ ಸ್ಟಾರ್ಟ್ ಅನ್ನ ಮಾಡ್ತಾ ಇದ್ವಿ. ಅಂಶಿ ನ್ಯಾಷನಲ್ ಪಾರ್ಕ್ 1987 ಅಂಶಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಇರುವಂತದ್ದು ಅಂಶಿ ನ್ಯಾಷನಲ್ ಪಾರ್ಕ್. ಕಾಳಿ ನದಿ ದಂಡೆ ಮೇಲೆ ಕಂಡು ಬರ್ತದೆ. ಕಾಳಿ ನದಿ ದಂಡೆ ಮೇಲೆ ಇರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಕರಿತೀವಿ ಇದನ್ನ ಅಂಶಿ ರಾಷ್ಟ್ರೀಯ ಉದ್ಯಾನವನವನ್ನ. ಬಂದ್ರೆ ಕರ್ನಾಟಕದಲ್ಲಿರುವಂತ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಇದು ಕೂಡ ಒಂದು ಅಂಶಿ ರಾಷ್ಟ್ರೀಯ ಉದ್ಯಾನವನ. 1987 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು. 1987 ಅಲ್ಲಿ ಇದನ್ನ ಸ್ಟಾರ್ಟ್ ಅನ್ನ ಮಾಡ್ತಾ ಇದ್ವಿ. ಓಕೆ, ಈ ರಾಷ್ಟ್ರೀಯ ಉದ್ಯಾನವನ. ಬಂದ್ರೆ ನೆಕ್ಸ್ಟ್ 2015 ಬಂದ್ರೆ ಇದರ ಒಂದು ಭಾಗವನ್ನ ಅಂಶಿ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವನ್ನ ಕಾಳಿ ಟೈಗರ್ ರಿಸರ್ವ್ ಅನ್ನಾಗಿ ಇದನ್ನ ಸೇರ್ಪಡೆಯನ್ನ ಮಾಡ್ತೀವಿ. ಕಾಳಿ ಟೈಗರ್ ರಿಸರ್ವ್ ಅನ್ನಾಗಿ ಇದನ್ನ ಸೇರ್ಪಡೆಯನ್ನ ಮಾಡ್ತಾ ಇರುವಂತದ್ದು ಕರ್ನಾಟಕ ರಾಜ್ಯದ 4ನೇ ಹುಲಿ ಮೀಸಲು ಪ್ರದೇಶ. ಇದು ಕರ್ನಾಟಕ ರಾಜ್ಯದಲ್ಲಿರುವಂತ 5 ಹುಲಿ ಮೀಸಲು ಪ್ರದೇಶಗಳಲ್ಲಿ 4ನೇ ಒಂದು ಹುಲಿ ಮೀಸಲು ಪ್ರದೇಶ ಅಂತಾನು ಕೂಡ ಇದನ್ನ ಕರೆಯಲಾಗುತ್ತೆ. ಬಂದ್ರೆ ಓಕೆ, ಬಂಡೀಪುರ ಇದೆ, ಬಂಡೀಪುರ ಹುಲಿ ಮೀಸಲು ಪ್ರದೇಶ. ನಾಗರಹೊಳೆ ಹುಲಿ ಮೀಸಲು ಪ್ರದೇಶ ಇದೆ. ಓಕೆ, ನೆಕ್ಸ್ಟ್ ಭದ್ರಾ ಹುಲಿ ಮೀಸಲು ಪ್ರದೇಶ ಇದೆ 3ನೇದು. 4ನೇದು ಬಂದ್ರೆ ಕಾಳಿ ಹುಲಿ ಮೀಸಲು ಪ್ರದೇಶ ಇದೆ. 5ನೇದು ಬಂದ್ರೆ BRT ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಮೀಸಲು ಪ್ರದೇಶ. 5 ಹುಲಿ ಮೀಸಲು ಪ್ರದೇಶಗಳಲ್ಲಿ 4ನೇ ಹುಲಿ ಮೀಸಲು ಪ್ರದೇಶ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ, ಕಾಳಿ ಹುಲಿ ಮೀಸಲು ಪ್ರದೇಶವನ್ನ. ಬಂದ್ರೆ ನೆಕ್ಸ್ಟ್, ಇಲ್ಲಿ ಕಂಡು ಬರ್ತಾ ಇರುವಂತ ಅಪರೂಪವಾದಂತ ಪ್ರಾಣಿಗಳು, ಇಲ್ಲಿ ಕಂಡು ಬರ್ತಾ ಇರುವಂತ ಪ್ರಮುಖ ಅನಿಮಲ್ಸ್ ಗಳು ಯಾವ್ದು ಅಂತ ಕೇಳಿದ್ರೆ ಬ್ಲಾಕ್ ಬಕ್. ಓಕೆ, ಬ್ಲಾಕ್ ಪ್ಯಾಂಥರ್ಸ್ ಇಲ್ಲಿ ಕಂಡು ಬರ್ತದೆ. ಬ್ಲಾಕ್ ಪ್ಯಾಂಥರ್ಸ್ ಅಥವಾ ಇದನ್ನ ಜಾಗ್ವಾರ್ಸ್ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಇದರ ಜೊತೆಗೆ ಕಂಡು ಬರ್ತದೆ ದ ಗ್ರೇಟ್ ಹಾರ್ನ್ ಬಿಲ್. ದ ಗ್ರೇಟ್ ಹಾರ್ನ್ ಬಿಲ್ ಬರ್ಡ್ಸ್ ಗಳು ಕೂಡ ಇದರಲ್ಲಿ ಕಂಡು ಬರ್ತದೆ. ದ ಗ್ರೇಟ್ ಹಾರ್ನ್ ಬಿಲ್ ಪಕ್ಷಿಗಳು ಕೂಡ ಇದರಲ್ಲಿ ಕಂಡು ಬರ್ತಾ ಇರುವಂತದ್ದು ಕಾಳಿ ಅಥವಾ ಅಂಶಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತದ್ದು. ಅಂಶಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರ್ತಾ ಇರುವಂತ ಒಂದು ವಿಶೇಷ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಬ್ಲಾಕ್ ಪ್ಯಾಂಥರ್ ಅಥವಾ ಜಾಗ್ವಾರ್ ಅಂತ ಹೇಳಿ ಕರೆಯಲಾಗ್ತದೆ. ಅದರ ಜೊತೆ ಇದೆ ದ ಗ್ರೇಟ್ ಹಾರ್ನ್ ಬಿಲ್ಸ್ ಗಳು ಕೂಡ ಇದರಲ್ಲಿ ಕಂಡು ಬರ್ತಾ ಇರುವಂತ ದ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ಸ್ ಗಳು ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಬನ್ನಿ, ದಾಂಡೇಲಿ ವನ್ಯಜೀವಿ ಧಾಮ. ದಾಂಡೇಲಿ ವನ್ಯಜೀವಿ ಧಾಮ, ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ. ಕಾಳಿ ನದಿ ದಂಡೆ ಮೇಲೆ ಇರುವಂತ ಒಂದು ವನ್ಯಜೀವಿ ಧಾಮ ಯಾವುದು ಅಂತ ಕೇಳಿದ್ರೆ ದಾಂಡೇಲಿ ವನ್ಯಜೀವಿ ಧಾಮ ಅಂತ ಕರೆಯಲಾಗ್ತದೆ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ, ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಕಂಡು ಬರ್ತದೆ. ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳಿ ಕರೀತಾರೆ, ದಾಂಡೇಲಿ ವನ್ಯಜೀವಿ ಧಾಮ ಅಂತ ಹೇಳಿ ಕರೆಯಲಾಗ್ತದೆ. ಇದನ್ನ ಬಂದ್ರೆ ಓಕೆ, ಅಂಶಿ ನ್ಯಾಷನಲ್ ಪಾರ್ಕ್ ನ ಒಂದು ಭಾಗವಾಗಿರುವಂತದ್ದು, ಅಂಶಿ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗಿ ಇದನ್ನ ಸ್ಥಾಪನೆಯನ್ನ ಮಾಡ್ತಾ ಇದ್ವಿ. ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವನ್ನ, ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವನ್ನ ಇದನ್ನ ಸ್ಟಾರ್ಟ್ ಅನ್ನ ಮಾಡ್ತಾ ಇರುವಂತದ್ದು.
ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಅಂತೇಳಿ ಕರಿತೀವಿ. 2006ರಲ್ಲಿ ಈ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವನ್ನ 2006ರಲ್ಲಿ ಅಂಶಿ ದಾಂಡೇಲಿ ಹುಲಿ ಮೀಸಲು ಪ್ರದೇಶ ಅಂತಾನು ಕೂಡ ಇದನ್ನ ಘೋಷಣೆಯನ್ನ ಮಾಡಿದ್ವಿ. 2006 ಅಲ್ಲಿ ಓಕೆ ಅಂಶಿ ನ್ಯಾಷನಲ್ ಪಾರ್ಕ್, ಓಕೆ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರೀಸ್ ಎರಡು ಒಟ್ಟಾಗಿ ಸೇರಿಸಿ ಇದನ್ನ ಒಂದ್ ಹೆಸರಿಂದ ನಾವು ಇದನ್ನ ಕರೆದಿರುವಂತದ್ದು ಓಕೆ ಅಂಶಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತೇಳಿ ಕರಿತೀವಿ, ಅಥವಾ ಇದನ್ನ ಕಾಳಿ ಟೈಗರ್ ರಿಸರ್ವ್ ಅಂತಾನು ಕೂಡ ಇದನ್ನ ಘೋಷಣೆಯನ್ನ ನಾವಿಲ್ಲಿ ಮಾಡ್ಕೊಂಡಿರುವಂತ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ June 4, 2015 ಓಕೆ ಜೂನ್ 4, 2015ರಲ್ಲಿ ಈ ಕಾಳಿ ಟೈಗರ್ ರಿಸರ್ವ್ ಭಾಗ ಏನಿದೆ ಇದರ ಒಂದು ಭಾಗದಲ್ಲಿ ಮತ್ತೆ ನಾವು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಪ್ರಾಜೆಕ್ಟ್ ಎಲಿಫೆಂಟ್. ಓಕೆ ಆನೆ ಯೋಜನೆ ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ ಇದನ್ನ ದಾಂಡೇಲಿ ಎಲಿಫೆಂಟ್ ರಿಸರ್ವ್ ಏರಿಯಾಸ್ ಅಂತಾನು ಕೂಡ ಇದನ್ನ ಡಿಕ್ಲೇರ್ ಅನ್ನ ಮಾಡ್ತಾ ಇದ್ವಿ. ದಾಂಡೇಲಿ ಓಕೆ ಎಲಿಫೆಂಟ್ ರಿಸರ್ವ್ ಏರಿಯಾಸ್ ಅಂತಾನು ಕೂಡ ಇದನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾ ಇರುವಂತದ್ದು. ಈ ಪ್ರದೇಶವನ್ನ ಬಂದ್ರೆ ಓಕೆ ಯಾವ್ದಕ್ಕೆ ಪ್ರಸಿದ್ಧಿ ಅಂತ ನೋಡಿ, ಅಂಶಿ ನ್ಯಾಷನಲ್ ಪಾರ್ಕ್ ಇದೆ ಇದರಲ್ಲಿ, ಕಾಳಿ ಟೈಗರ್ ರಿಸರ್ವ್ ಇದೆ ಇದರಲ್ಲಿ, ನೆಕ್ಸ್ಟ್ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಇದೆ ಇದರಲ್ಲಿ, ಇದ್ರಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ದಾಂಡೇಲಪ್ಪ ಕೊಕೊಡೈಲ್ ಪಾರ್ಕ್ ಇದೆ, ಇದರಲ್ಲಿ ಕಾಳಿ ನದಿ ಹತ್ರನೇ ಬಂದ್ರೆ. ನೆಕ್ಸ್ಟ್ ಓಕೆ ಮತ್ತೆ ಇದಕ್ಕೊಂದು ಸ್ಟಾರ್ಟ್ ಮಾಡ್ತಾ ಇದ್ವಿ ದಾಂಡೇಲಿ ಎಲಿಫೆಂಟ್ ರಿಸರ್ವ್ ಅಂತೇಳಿ ಕರಿತೀವಿ. ನಮ್ಮ ರಾಜ್ಯದಲ್ಲಿ 2 ಎಲಿಫೆಂಟ್ ರಿಸರ್ವ್ಗಳು ಕಂಡು ಬರ್ತವೆ. ಕರ್ನಾಟಕ ರಾಜ್ಯದಲ್ಲಿ 2 ಆನೆ ಮೀಸಲು ಪ್ರದೇಶಗಳಿದಾವೆ. ಇಡೀ ದೇಶದಲ್ಲಿ ಬಂದ್ರೆ 33 ಆನೆ ಮೀಸಲು ಪ್ರದೇಶಗಳು ಉಂಟು. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದ್ರೆ 2 ಆನೆ ಮೀಸಲು ಪ್ರದೇಶಗಳು ಕಂಡು ಬರ್ತವೆ. ಓಕೆ ಅದ್ರಲ್ಲಿ ಫಸ್ಟ್ ಯಾವುದು ಅಂತ ಕೇಳಿದ್ರೆ 2002ರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮೈಸೂರು ಆನೆ ಮೀಸಲು ಪ್ರದೇಶ ಫಸ್ಟ್ ಸ್ಟಾರ್ಟ್ ಮಾಡಿದ್ ನಮ್ಮಲ್ಲಿ. ಓಕೆ ಮೈಸೂರು ಎಲಿಫೆಂಟ್ ರಿಸರ್ವ್ ಏರಿಯಾಸ್. ನಂತರದಲ್ಲಿ ನಮ್ಮಲ್ಲಿ 2015ರಲ್ಲಿ ಸ್ಟಾರ್ಟ್ ಮಾಡಲಾಗ್ತದೆ ಓಕೆ ದಾಂಡೇಲಿ ಆನೆ ಮೀಸಲು ಪ್ರದೇಶ ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ. ದಾಂಡೇಲಿ ಆನೆ ಮೀಸಲು ಪ್ರದೇಶ ಅಂತಾನು ಕೂಡ ಇದನ್ನ ಸ್ಟಾರ್ಟ್ ಅನ್ನ ಮಾಡಿರುವಂತದ್ದು. ನಮ್ಮ ರಾಜ್ಯದ 2ನೇ ಆನೆ ಮೀಸಲು ಪ್ರದೇಶ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ. ದಾಂಡೇಲಿ ಆನೆ ಮೀಸಲು ಪ್ರದೇಶವನ್ನ ಬಂದ್ರೆ ಯಾವ ನದಿ ದಂಡೆ ಮೇಲಿದೆ? ಕಾಳಿ ನದಿ ದಂಡೆ ಮೇಲೆ ಕಂಡು ಬರ್ತದೆ. ಕಾಳಿ ರಿವರ್ ವಾಟರ್ ಕ್ಯಾಚ್ಮೆಂಟ್ ಏರಿಯಾಸ್ ಅಲ್ಲಿ ಇದು ಕಂಡು ಬರ್ತದೆ. ಕಾಳಿ ರಿವರ್ ಬೆಸ್ಸಿನ್ ಏರಿಯಾಸ್ ಅಲ್ಲಿ ಇದು ಕಂಡು ಬರ್ತಾ ಇರುವಂತ ಜಲನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಕಂಡು ಬರ್ತಾ ಇರುವಂತ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಹುಲಿ ಮೀಸಲು ಪ್ರದೇಶಗಳು, ಟೈಗರ್ ರಿಸರ್ವ್ ಪ್ರದೇಶ, ಕೊಕೊಡೈಲ್ ರಿಸರ್ವ್ ಪ್ರದೇಶ ಇದರಲ್ಲೇ ಇರುವಂತದ್ದು. ನೆಕ್ಸ್ಟ್ ಇದೇ ದಾಂಡೇಲಿಯಲ್ಲಿ ನಾವು ನಡೆಸ್ತೀವಿ. ಇದೇ ದಾಂಡೇಲಿಯಲ್ಲಿ ಪ್ರತಿ ವರ್ಷ ಹಾರನ್ ಬಿಲ್ ಪಕ್ಷಿ ಉತ್ಸವವನ್ನ ನಡೆಸಲಾಗ್ತದೆ. ಹಾರನ್ ಬಿಲ್ ಪಕ್ಷಿ ಉತ್ಸವ, ಹಾರನ್ ಬಿಲ್ ಬರ್ಡ್ ಫೆಸ್ಟಿವಲ್ಸ್ ಅನ್ನ ನಾವು ನಡೆಸ್ತೀವಿ. ಇದರಲ್ಲಿ ಹಾರನ್ ಬಿಲ್ ಬರ್ಡ್ ಫೆಸ್ಟಿವಲ್ಸ್ ಅನ್ನ ನಡೆಸ್ತೀವಿ. ಪ್ರತಿ ವರ್ಷ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ, ಕರ್ನಾಟಕ ರಾಜ್ಯದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ವೈಲ್ಡ್ ಲೈಫ್ ಸೆಂಚುರಿ ಅಥಾರಿಟಿ ಬೋರ್ಡ್ಸ್ಗಳು ಸೇರ್ಕೊಂಡು ಓಕೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯದ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಹಾರನ್ ಬಿಲ್ ಪಕ್ಷಿ ಉತ್ಸವನ ನಡೆಸ್ತೀವಿ. ಹಾರನ್ ಬಿಲ್ ಪಕ್ಷಿ ಉತ್ಸವನ್ನ ಅರಣ್ಯ ಇಲಾಖೆ ವತಿಯಿಂದ ನಮ್ಮಲ್ಲಿ ನಡೆಸಲಾಗುತ್ತೆ. ನೆಕ್ಸ್ಟ್ ಓಕೆ ಹಾರನ್ ಬಿಲ್ ಬರ್ಡ್ ಫೆಸ್ಟಿವಲ್ ಅಂತ ಹೇಳಿಕತ್ತೆ. ಹಾರನ್ ಬಿಲ್ ಬರ್ಡ್ ಫೆಸ್ಟಿವಲ್, ಹಾರನ್ ಬಿಲ್ ಫೆಸ್ಟಿವಲ್ ನಡೆಯುವಂಥದ್ದು ನಾಗಾಲ್ಯಾಂಡ್ ಅಲ್ಲಿ. ಹಾರನ್ ಬಿಲ್ ಬರ್ಡ್ ಫೆಸ್ಟಿವಲ್, ಹಾರನ್ ಬಿಲ್ ಫೆಸ್ಟಿವಲ್ ನಾಗಾಲ್ಯಾಂಡ್ ಅಲ್ಲಿ ಮಾಡ್ತೀವಿ. ಹಾರ್ನ್ ಬಿಲ್ ಉತ್ಸವನ ನಡೆಸ್ತೀವಿ ದಾಂಡೇಲಿಯಲ್ಲಿ. ಬಂದ್ರೆ ಹಾರ್ನ್ ಬಿಲ್ ಪಕ್ಷಿ ಉತ್ಸವನ ಮಾಡ್ತೀವಿ ದಾಂಡೇಲಿಯಲ್ಲಿ, ಇದನ್ನ ಮಾಡ್ತೀವಿ. ಓಕೆ ಹಾರ್ನ್ ಬಿಲ್ ಉತ್ಸವನ ಮಾಡ್ತೀವಿ ನಾಗಾಲ್ಯಾಂಡ್ ಅಲ್ಲಿ. ಹಾರ್ನ್ ಬಿಲ್ ಉತ್ಸವನ ಮಾಡ್ತೀವಿ ನಾಗಾಲ್ಯಾಂಡ್ ಅಲ್ಲಿ. ಬಂದ್ರೆ ಇದು ನಾಗಾಲ್ಯಾಂಡಿನ ರಾಜ್ಯ ಹಬ್ಬ ಅಂತಾರೆ. ಇದೆ ರಾಜ್ಯ ಉತ್ಸವ ರಾಜ್ಯ ಹಬ್ಬ ಅಂತೇಳಿ ಕರಿತೀವಿ. ಡಿಸೆಂಬರ್ 1ರಿಂದ ಡಿಸೆಂಬರ್ 10ರವರೆಗೆ ಆಚರಣೆಯನ್ನ ಮಾಡುತ್ತದೆ. ನಾಗಾಲ್ಯಾಂಡ್ ಅಲ್ಲಿ ಬಂದ್ರೆ ನಾಗಾ ಬುಡಕಟ್ಟು ಜನಾಂಗದವರು ಇದನ್ನ ಆಚರಣೆಯನ್ನ ಮಾಡ್ತಾರೆ. ನಾಗಾ ಬುಡಕಟ್ಟು ಜನಾಂಗದವರ ವತಿಯಿಂದ ಆಚರಿಸಲಾಗುವಂತ ಒಂದು ಉತ್ಸವ ಯಾವುದು ಅಂತ ಕೇಳಿದ್ರೆ ಓಕೆ ಹಾರನ್ ಬಿಲ್ ಉತ್ಸವ ಅಂತ ಕರೆಯಲಾಗುತ್ತೆ. ಇದನ್ನ ಬಂದ ಹಾರನ್ ಬಿಲ್ ಉತ್ಸವ. ನೆಕ್ಸ್ಟ್ ಪಕ್ಕೈ ಪಗಾ ಹಾರನ್ ಬಿಲ್, ಪಕ್ಕೈ
ಪಕ್ಕೈ ಪಗ ಹಾರನ್ ಬಿಲ್, ಪಕ್ಕೈ ಪಗ ಹಾರನ್ ಬಿಲ್, ಹಾರನ್ ಬಿಲ್ ಹಬ್ಬ ಫೆಸ್ಟಿವಲ್, ಪಕ್ಕೈ ಪಗ ಹಾರನ್ ಬಿಲ್ ಹಬ್ಬ, ಪಕ್ಕೈ ಪಗ ಹಾರನ್ ಬಿಲ್ ಹಬ್ಬ. ಇದನ್ನ ಎಲ್ಲಿ ಮಾಡ್ತಾ ಅಂತ ಕೇಳಿದ್ರೆ ಅರುಣಾಚಲ್ ಪ್ರದೇಶ್, AP ಅರುಣಾಚಲ್ ಪ್ರದೇಶದಲ್ಲಿ ಮಾಡ್ತೀವಿ ಇದನ್ನ. ಪಕ್ಕೈ ಪಗ ಹಾರನ್ ಬಿಲ್ ಫೆಸ್ಟಿವಲ್ ಅರುಣಾಚಲ್ ಪ್ರದೇಶ್. ಓಕೆ, ಹಾರನ್ ಬಿಲ್ ಉತ್ಸವವನ್ನ ಮಾಡ್ತೀವಿ ನಾಗಾಲ್ಯಾಂಡ್. ನೆಕ್ಸ್ಟ್ ಹಾರನ್ ಬಿಲ್ ಪಕ್ಷಿ ಉತ್ಸವನ ಮಾಡ್ತೀವಿ ದಾಂಡೇಲಿ. ಇದು ಮೂರು ಕೂಡ ಇಲ್ಲಿ ಕರೆಕ್ಟ್ ಆಗಿ ಗೊತ್ತಿರ್ಬೇಕು, ಕನ್ಫ್ಯೂಸ್ ಆಗ್ಬೇಡಿ. ಓಕೆ, ಪಕ್ಕೈ ಪಗ ಹಾರನ್ ಬಿಲ್ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ ಅರುಣಾಚಲ್ ಪ್ರದೇಶದಲ್ಲಿ ಬಂದ್ರೆ. ನೆಕ್ಸ್ಟ್ ಹಾರನ್ ಬಿಲ್ ಉತ್ಸವನ ಮಾಡ್ತೀವಿ ನಾಗಾಲ್ಯಾಂಡ್ ಅಲ್ಲಿ ಬಂದ್ರೆ, ನಾಗಾ ಬುಡಕಟ್ಟು ಜನಾಂಗದವರಿಗಿನ ಆಚರಣೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಓಕೆ, ಹಾರನ್ ಬಿಲ್ ಪಕ್ಷಿ ಉತ್ಸವನ ಮಾಡ್ತೀವಿ ದಾಂಡೇಲಿಯಲ್ಲಿ ಬಂದ್ರೆ, ದಾಂಡೇಲಿಯಲ್ಲಿ ಇದನ್ನ ಆಚರಣೆಯನ್ನ ಮಾಡಲಾಗ್ತದೆ. ನೆಕ್ಸ್ಟ್ ಇದೇ ದಾಂಡೇಲಿಯನ್ನ ಕರಿತೀವಿ ಹಾರನ್ ಬಿಲ್ಗಳ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ಹಾರನ್ ಬಿಲ್ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ದಾಂಡೇಲಿ, ದಾಂಡೇಲಿಯನ್ನ ಕರಿತೀವಿ ಹಾರನ್ ಬಿಲ್ ಕ್ಯಾಪಿಟಲ್, ಹಾರನ್ ಬಿಲ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ ದಾಂಡೇಲಿಯನ್ನ ಬಂದ್ರೆ. ಹಾರನ್ ಬಿಲ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ, ದಾಂಡೇಲಿಯನ್ನ ಕರೆಯಲಾಗುತ್ತೆ, ದಾಂಡೇಲಿಯನ್ನ ಕರಿತೀವಿ. ನೆಕ್ಸ್ಟ್ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, ಕಾಳಿ ಟೈಗರ್ ರಿಸರ್ವ್, ಕಾಳಿ ಟೈಗರ್ ರಿಸರ್ವ್ ಅಂಶಿ ನ್ಯಾಷನಲ್ ಪಾರ್ಕ್ ನ ಒಂದು ಸಂರಕ್ಷಿತ ಪ್ರದೇಶವಾಗಿರುವಂತದ್ದು ಕಾಳಿ ಟೈಗರ್ ರಿಸರ್ವ್ ಅಂತೇಳಿ ಕರಿತೀವಿ, ಕಾಳಿ ಟೈಗರ್ ರಿಸರ್ವ್ ಅಂತೇಳಿ ಕರೆಯಲಾಗ್ತದೆ. ಇದನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು ಕಾಳಿ ಟೈಗರ್ ರಿಸರ್ವ್ ಅಂತೇಳಿ ಕರಿತೀವಿ. ಇದು ಯಾವುದಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ ಕೇಳಿದ್ರೆ ಕಾಳಿ ಟೈಗರ್ ರಿಸರ್ವ್ ಬೆಂಗಾಲ್ ಟೈಗರ್ಸ್, ಬ್ಲಾಕ್ ಪ್ಯಾಂಥರ್ ಅಂಡ್ ಇಂಡಿಯನ್ ಎಲಿಫೆಂಟ್ಗಳ ಒಂದು ಹೋಮ್ ಪ್ಲೇಸ್ ಅಂತ ಕರೆಯಲಾಗುತ್ತೆ. ಇದನ್ನ ಬಂದ್ರೆ ಕಾಳಿ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ ಯಾವುದಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ ಅಂತ ಕೇಳಿದ್ರೆ ಬಂಗಾಳದ ಹುಲಿಗಳು, ಬ್ಲಾಕ್ ಪ್ಯಾಂಥರ್ಸ್ ಅಥವಾ ಜಾಗ್ವಾರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತದೆ ಭಾರತೀಯ ಆನೆ, ಇಂಡಿಯನ್ ಎಲಿಫೆಂಟ್ಗಳ ಒಂದು ಆವಾಸ ಸ್ಥಾನ ಅಂತಾನು ಕೂಡ ಕರೆಯಲಾಗ್ತದೆ ಕಾಳಿ ಹುಲಿ ಸಂರಕ್ಷಿತ ಮೀಸಲು ಪ್ರದೇಶವನ್ನ ಬಂದ್ರೆ. ನೆಕ್ಸ್ಟ್ ಈ ಕಾಳಿ ಹುಲಿ ಸಂರಕ್ಷಿತ ಮೀಸಲು ಪ್ರದೇಶವನ್ನ ಮೇ 10, 1956ರಲ್ಲಿ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರೀಸ್ ನ ಒಂದು ಭಾಗವನ್ನಾಗಿದ್ದನ್ನ ಘೋಷಣೆಯನ್ನ ಮಾಡ್ಕೊಂಡಿರೋದು. ಓಕೆ, ನಾವಿಲ್ಲಿ ನೋಡ್ಬೋದು ಇದನ್ನ. ನೆಕ್ಸ್ಟ್ ಈ ಉದ್ಯಾನವನದ ಹತ್ರ ನಿಮ್ಗೆ ಸಿಗುತ್ತೆ ಅನೇಕ ಜಲವಿದ್ಯುತ್ ಪ್ರಾಜೆಕ್ಟ್ಗಳಿದಾವೆ, ಅಣೆಕಟ್ಟುಗಳು ಮತ್ತೆ ಪರಮಾಣು ವಿದ್ಯುತ್ ಕೇಂದ್ರಗಳು ಕೂಡ ಈ ಅಂಶಿ ದಾಂಡೇಲಿ ಕಾಳಿ ಟೈಗರ್ ರಿಸರ್ವ್ ಏರಿಯಾಸ್ ಅಲ್ಲಿ ನಮ್ಮಲ್ಲಿ ಬರ್ತಾ ಇರುವಂತದ್ದು. ಓಕೆ, ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲೇ ನಿಮ್ಗೆ ಇರುವಂತದ್ದು ಸೂಫಾ ಡ್ಯಾಮ್ ಇದೆ, ಕೊಡಸಳ್ಳಿ ಪಿಕಪ್ ಡ್ಯಾಮ್ ಇದೆ, ಕದ್ರಾ ಡ್ಯಾಮ್ ಇದೆ, ಕದ್ರಾ ಡ್ಯಾಮ್ ಇಲ್ಲಿ ಕಂಡು ಬರ್ತದೆ, ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಕಂಡು ಬರ್ತದೆ. ಓಕೆ, ಸುತ್ತಮುತ್ತಲಿನ ಪ್ರದೇಶವನ್ನ ಕಂಪ್ಲೀಟ್ ಆಗಿ ನಾವು ಇದನ್ನ ಒಂದು ರಿಸರ್ವ್ ಏರಿಯಾವನ್ನಾಗಿ ಇವತ್ತು ನಾವಿಲ್ಲಿ ಪ್ರೊಟೆಸ್ಟೆಡ್ ಅನ್ನ ಇಲ್ಲಿ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದು ಇದ್ರಲ್ಲಿ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಆನ್ಸರ್ ಮಾಡಿ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ಯಾವ ವರ್ಷದಲ್ಲಿ ಮರುನಾಮಕರಣ ಮಾಡಲಾಗಿದೆ? ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವನ್ನ ಯಾವ ವರ್ಷದಲ್ಲಿ ಮರುನಾಮಕರಣ ಮಾಡಲಾಗಿದೆ? ಮೇ 1956, ಸೆಪ್ಟೆಂಬರ್ 1987, ಸೆಪ್ಟೆಂಬರ್ 2015, ಜನವರಿ 2007. ದಾಂಡೇಲಿ ವನ್ಯಜೀವಿ ಧಾಮ ಅಂತೇಳಿ ಘೋಷಣೆ ಮಾಡಿದ್ದು ಈ ಡೇಟ್ ಅಲ್ಲಿ. ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಘೋಷಣೆ ಮಾಡ್ತಾ ಇರುವಂತದ್ದು ಮೇ 1956 ಅಲ್ಲಿ ಇದನ್ನ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ನಾವು ಇದನ್ನ ಘೋಷಣೆಯನ್ನ ಮಾಡಲಾಗ್ತಾ ಇದೆ. ಓಕೆ, ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ನಾವು ಇದನ್ನ ಘೋಷಣೆಯನ್ನ ಮಾಡ್ತಾ ಇರುವಂತದ್ದು. ಓಕೆ, ನೆಕ್ಸ್ಟ್ ಅಂಶಿ ನ್ಯಾಷನಲ್ ಪಾರ್ಕ್ ಘೋಷಣೆ ಆಗ್ತಾ ಇರುವಂತದ್ದು, ಅಂಶಿ ನ್ಯಾಷನಲ್ ಪಾರ್ಕ್ 1987 ಅಲ್ಲಿ. ನೆಕ್ಸ್ಟ್ ಇದರ ಭಾಗವನ್ನ ಸೆಪ್ಟೆಂಬರ್ 2015 ಅಲ್ಲಿ ಆನೆ ಮೀಸಲು ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ವಿ. ಆನೆ ಮೀಸಲು ಪ್ರದೇಶ ಅಂತ ಹೇಳಿ ಆಗ್ತಾ ಇರುವಂತದ್ದು 2007 ಜನವರಿಯಲ್ಲಿ. ಕಾಳಿ ಹುಲಿ ಸಂರಕ್ಷಿತ ಮೀಸಲು ಪ್ರದೇಶ ಅಂತಲ್ಲಿ ನಾವು ಇದನ್ನ ಘೋಷಣೆಯನ್ನ ಮಾಡ್ತಾ ಇರುವಂತದ್ದು. ಓಕೆ, 2007ರಲ್ಲಿ ಇದನ್ನ ನಾವಿಲ್ಲಿ ಘೋಷಣೆಯನ್ನ ಮಾಡ್ಕೋತಾ ಇರುವಂತದ್ದು ಈ ಪ್ರದೇಶವನ್ನ ಬಂದ್ರೆ.